ಗೂಗಲಲ್ಲಿ ಕಾಯಿಲೆಗಳ ಬಗ್ಗೆ ಎಷ್ಟು ತಿಳ್ಕೊಂಡಿರ್ತಾರೆ ಅಂದರೆ ಅವರಿಗೆ ಕಾಯಿಲೆ ಇಲ್ಲ ಅಂದ್ರೂ ಕಾಯಿಲೆ ನನಗಿದೆ ಅಂತಲೇ ಬರ್ತಾರೆ. ಎಷ್ಟೊಂದು ಪೇಷಂಟ್ ನಮ್ಮ ಎದುರಿಗೆ ಬಂದು ಹೇಳಿದ್ದಾರೆ, ಸರ್ ನನಗೆ ಕಿಡ್ನಿ ಫೇಲ್ಯೂರ್ ಇದೆ, ಇಂಡಿಯಾ ಇಸ್ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ. BP ಅನ್ನೋ ಅಂಶ ಹುಟ್ಕೊಳ್ಳೋದೇ ಕಿಡ್ನಿಯಿಂದ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅದು. ಹೆರಿಗೆ ಪೇಯ್ನ್ ಅಷ್ಟು ಪೇನ್ಫುಲ್ ಆಗಿರುತ್ತೆ ಕಿಡ್ನಿ ಸ್ಟೋನ್ಸ್ದು ಪೇಯ್ನು ಅಂತ ನಾವು ಹೇಳ್ತೀವಿ. ನೀವು ಜಿಮ್ಮಿಗಾದರೂ ಹೋಗಿ ಎಲ್ಲಿಗಾದರೂ ಹೋಗಿ, ಡೋಂಟ್ ಟೇಕ್ ಎನಿ ಆ್ಯಡೆಡ್ ಸಪ್ಲಿಮೆಂಟ್ಸ್. ಪ್ರೊಲಾಂಗ್ ಪೀರಿಯಡ್ ಅಲ್ಲಿ ಯೂರಿನ್ ಕಂಟ್ರೋಲ್ ಮಾಡೋದು. ಬ್ಲಾಡರ್ ಸ್ಟೋನ್ಸ್ ಆಗ್ಬೋದು ಸಹಜವಾಗಿ, ಬಟ್ ಕಿಡ್ನಿ ಸ್ಟೋನ್ಸ್ ಆಗೋದಿಲ್ಲ. ಈ ಸಂಧಿವಾತ ಅಂತ ಸುಮಾರು ದಿವಸ ಪೇನ್ ಕಿಲ್ಲರ್ಸ್ ತೊಗೊಂಡು ಕಿಡ್ನಿ ಫೇಲ್ಯೂರ್ ಆಗಿ ಬಂದವರಿದ್ದಾರೆ. ಯಾವಾಗ ಮೈಯಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ ಅವಾಗೆಲ್ಲ ತೊಂದರೆಗಳು ಉಂಟಾಗೇ ಆಗುತ್ತೆ. ಲೋವರ್ ಬ್ಯಾಕ್ ಪೇನ್, ಎಲ್ಲ ಲೋವರ್ ಬ್ಯಾಕ್ ಪೇನ್ಸು ಕಿಡ್ನಿಗೆ ಸಂಬಂಧಪಟ್ಟಿದ್ದಲ್ಲ. ಇದ್ರ ಮಿತ್ಸ್ ಏನು ಅಂದರೆ, ಒಂದ್ಸತಿ ನೀವು ಕಿಡ್ನಿ ಹಾಕ್ಬಿಟ್ರೆ ನಾವು ಡಯಾಲಿಸಿಸ್ ಮಾಡ್ಸೋಂಗಿಲ್ಲ, ಮಾತ್ರ ಇಲ್ಲ ಸರ್, ನಂದು BP ಶುಗರ್ ಎಲ್ಲ ಸರಿಗೆ ಹೋಗ್ಬಿಡುತ್ತಾ, ಇವೆಲ್ಲ ಕ್ವಶನ್ಸ್ ಇರುತ್ತೆ. ಸೊ ಆ ಥರ ಆಗೋದಿಲ್ಲ. ಈ ಯೂನಿಕ್ ಸ್ವೆಲ್ಲಿಂಗ್ ಇದೆ ಅಂತಂದರೆ ಯು ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಇಟ್ಸ್ ಎ ಪ್ರಾಬ್ಲಮ್. ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಹೆರಿಗೆ ಪೇಯ್ನ್ ಅಷ್ಟು ಪೇನ್ಫುಲ್ ಆಗಿರುತ್ತೆ ಕಿಡ್ನಿ ಸ್ಟೋನ್ಸ್ದು ಪೇಯ್ನು ಅಂತ ನಾವು ಹೇಳ್ತೀವಿ. ಡ್ರಿಂಕಿಂಗ್ 1 gallon ವಾಟರ್ ಈಕ್ವಲ್ ಟು ಕಿಡ್ನಿ ಡಿಟಾಕ್ಸ್. ರಾಂಗ್, ಇಟ್ಸ್ ಎ ಮಿತ್. ಅಲ್ಲ, ಕಿಡ್ನಿಗೆ ಏನು ನಮ್ಮ ಮನೆ ಟ್ಯಾಂಕ್ ಅಲ್ಲ, ಅದು ಗ್ಯಾಲನ್ಸ್ ಗಟ್ಟಲೆ ನೀರು ಹಾಕ್ಬಿಟ್ಟು ಫ್ಲಶ್ ಮಾಡ್ತೀವಿ ಅನ್ನೋದಕ್ಕೆ. ಡಯಾಬಿಟಿಸ್ಗೂ ಕಿಡ್ನಿಗೂ ಇಂಟರ್ಲಿಂಕ್ ಇದೆ, ಅವಿನಾಭಾವ ಸಂಬಂಧ. ಹೈ BPಗೆ ಟೆಂಡರ್ ಕೊಕೊನೆಟ್ ಇಮಿಡಿಯೇಟ್ ಕ್ಯೂರ್ ಅಂತ ಇಂಟರ್ನೆಟ್ ಹೇಳುತ್ತೆ. ಇಲ್ಲ, ತಪ್ಪು ಹೇಳುತ್ತೆ. ಇನ್ನೂ ನಿಮಗೆ ತೊಂದರೆ ಆಗಿ ಡೆತ್ ಆಗುವಂಥ ಸಾಧ್ಯತೆಗಳಿರುತ್ತೆ ಹೊರತು ಕ್ಯೂರ್ ಆಗಲ್ಲ. ಪೇಷಂಟ್ ಆ್ಯಂಡ್ ಪೇಷಂಟ್ ಅಟೆಂಡರ್ಸ್ ದೇ ರಿಲಿ ಥಿಂಕ್ ವಿ ಆರ್ ಗಾಡ್, ಬಟ್ ವಿ ಆರ್ ನಾಟ್ ಗಾಡ್, ವಿ ಆರ್ ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ. ಅವರು ದೇವ್ರು ಕೊಟ್ಟಿದ್ದನ್ನು ನಾವು ಹೊರಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಾವೊಂಥರ ಪೋಸ್ಟ್ ಮ್ಯಾನ್ ಇದ್ದಂಗೆ ಅಷ್ಟೇ. ವೈದ್ಯ ನಾರಾಯಣ ಹರಿ. ಎಲ್ಲರಿಗೂ ಮ್ಯಾಕ್ಸ್ ಸ್ಪೆಷಲ್ಸ್ಗೆ ಸ್ವಾಗತ. ನಾನು ಅಭಿಜ್ಞಾ. ಇಂದಿನ ಫಾಸ್ಟ್ ಫೇಸ್ ಜೀವನ, ಬದಲಾದ ಆಹಾರ ಪದ್ಧತಿ ಮತ್ತು ಹೆಚ್ಚಿನ ಒತ್ತಡದ ಜೀವನ, ಇದೆಲ್ಲದರಿಂದ ನಮ್ಮ ದೇಹದ ಸೈಲೆಂಟ್ ಹೀರೋ ಆಗಿರುವ ಕಿಡ್ನಿಗಳ ಆರೋಗ್ಯವನ್ನ ನಾವು ಕಡೆಗಣಿಸ್ತಿದ್ದೇವೆ. ನಮ್ಮ ಈ ಲೈಫ್ ಸ್ಟೈಲ್ ವಯಸ್ಸಿನ ಭೇದ ಭಾವ ಇಲ್ಲದೆ ನೆಫ್ರಾಲಜಿಕಲ್ ಅಥವಾ ಕಿಡ್ನಿಯ ಸಮಸ್ಯೆಗಳಿಗೆ ನಮ್ಮನ್ನ ತಳ್ತಾ ಇದೆ. ಇವತ್ತು ನಮ್ಮ ಜೊತೆ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನೆಫ್ರಾಲಜಿ ಡಿಪಾರ್ಟ್ಮೆಂಟ್ ನ ಡಾಕ್ಟರ್ ದಯಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಸರ್, ಮ್ಯಾಕ್ಸ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಡಾಕ್ಟರ್ ದಯಾನಂದ್ ಅವರ ಕಿರುಪರಿಚಯ ನೋಡೋದಾದ್ರೆ, ಜುಲೈ 7, 1977 ಶಿವಮೊಗ್ಗದಲ್ಲಿ ಇವರ ಜನನವಾಯಿತು. ಇವರ ತಂದೆ ಶಂಕರಪ್ಪ ಎ, ತಾಯಿ ಕಾತ್ಯಾಯಿನಿ, ಶ್ರೀಮತಿ ಉಷಾ ದಯಾನಂದ್, ಮಗಳು ಕ್ರಿಷಾ ದಯಾನಂದ್. ಡಾಕ್ಟರ್ ದಯಾನಂದ್ ಅವರ ಎಜುಕೇಶನ್ ಬಗ್ಗೆ ನೋಡೋದಾದ್ರೆ, ಗುಲ್ಬರ್ಗದ MR ಮೆಡಿಕಲ್ ಕಾಲೇಜಿನಲ್ಲಿ MBBS ಕಂಪ್ಲೀಟ್ ಮಾಡಿದ್ದಾರೆ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಜನರಲ್ ಮೆಡಿಸಿನ್ ಇನ್ MD ಕಂಪ್ಲೀಟ್ ಮಾಡಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ ನಲ್ಲಿ ನೆಫ್ರೋ ಇನ್ DNB ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ದಯಾನಂದ್ ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ, ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್ ನ್ಯೂ ಡೆಲ್ಲಿಯ AIIMS, ಮುಂಬೈನ ONGC, ಬೆಂಗಳೂರಿನ ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಕ್ ಸೈನ್ಸಸ್ ಸೇರಿದಂತೆ ಕರ್ನಾಟಕದ ಹಲವಾರು ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಎಟ್ ಪ್ರೆಸೆಂಟ್ ಸತತ 9 ವರ್ಷಗಳಿಂದ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚೀಫ್ ನೆಫ್ರಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಈಗ ನಮ್ಮ ಜನಕ್ಕೆ ನೆಫ್ರಾಲಜಿಕಲ್ ರಿಲೇಟೆಡ್ ಡಿಸೀಸ್ ಅಥವಾ ಕಂಡೀಷನ್ ಬಗ್ಗೆ ಹಲವಾರು ಗೊಂದಲಗಳಿರುತ್ತೆ. ಮತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ನಾನು ತಗೋಬೇಕಾಗತ್ತೆ ಅನ್ನೋದು ಒಂದು ಸಾಕಷ್ಟು ಕ್ವಶನ್ಗಳಿರುತ್ತೆ. ಅದರಲ್ಲಿ ಒಂದಿಷ್ಟು ಕ್ವಶನ್ ನಾನು ನಿಮಗೆ ಕೇಳ್ತಾ ಹೋಗ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಶೋರ್. ಈ ಯುವ ಜನತೆಯಲ್ಲಿ ಕಿಡ್ನಿ ಸ್ಟೋನ್ ಯಾಕೆ ಹೆಚ್ಚಾಗ್ತಾ ಇದೆ? ಇತ್ತೀಚಿನ ಯುವಜನತೆ ಏನು ಅಂತಂದರೆ, ಅವರು ಗೊತ್ತಿದ್ದೇನೋ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತಾರೆ. ದೇ ವಿಲ್ ಬಿ ಆಕ್ಯುಪೈಡ್ ಆಲ್ ದ ಟೈಮ್ಸ್. ಸೊ ಜಾಬ್ ಪ್ರೊಕ್ಯೂರ್ಮೆಂಟ್ ಇರ್ಬೋದು, ಜಾಬಲ್ಲಿ ಇರೋರು ಇರ್ಬೋದು, ಓದೋರು ಇರ್ಬೋದು, ಓದ್ತಾ ಇರೋರು ಇರ್ಬೋದು, ಓದಿರೋರು ಇರ್ಬೋದು, ಕೆಲಸ ಇಲ್ದವ್ರು ಇರ್ಬೋದು. ದೇ ಆರ್ ಸೋ ಬ್ಯುಸಿ ಇನ್ ದೇರ್ ಓನ್ ಲೈಫ್ಸ್. ಸೊ ಹಾಗಾಗಿ ಏನಾಗುತ್ತೆ, 100ಕ್ಕೆ 90ರಿಂದ 95% ಅಷ್ಟು ಜನಗಳಿಗೆ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗೋದು ಸಹಜ. ಯಾಕೆ ಅಂದರೆ, ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಈಸ್ ಡಿಹೈಡ್ರೇಷನ್. 90 to 95% ಆಫ್ ದ ಟೈಮ್ಸ್ ಇಟ್ ಈಸ್ ಡಿಹೈಡ್ರೇಷನ್. ಅಂದರೆ ಮೈಯಲ್ಲಿ ನೀರಿನ ಇದು ಪ್ರಮಾಣ ಕಮ್ಮಿ ಆದಾಗ ಅದು ಏನಾಗುತ್ತೆ, ಡಿಹೈಡ್ರೇಷನ್ ಆಗಿ
ಈ ಥರ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಓನ್ಲಿ 5% ಫ್ಯಾಮಿಲಿಯಲ್ ಡಿಸಾರ್ಡರ್ಸ್ ಇರ್ಬೋದು, ಬೇರೆ ಕಾರಣಗಳಿಂದಾಗಿ ಕಲ್ಲು ಉಂಟಾಗುತ್ತದೆ ಇರ್ಬೋದು, ಆಗ್ಬೋದು. ಸೊ ಇದು ಯಾಕೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಬಕೆಟ್ ನೀರಲ್ಲಿ ಇಷ್ಟು ಸಾಲ್ಟ್ ಹಾಕಿದ್ರೆ ಕರಗುತ್ತೆ, ಅದೇ ಒಂದು ಲೋಟದ ನೀರಲ್ಲಿ ಇಷ್ಟು ಸಾಲ್ಟ್ ಹಾಕಿದ್ರೆ ಸೊ ಕರಗೋದಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಲ್ಲೇ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ, ಅದೇ ಸ್ಟೋನ್ಸ್ ಆಗುತ್ತೆ. ಆ ಥರ ಇನ್ನು ಸಿಂಪಲ್ ಟರ್ಮ್ಸ್ ಹೇಳೋದಾದರೆ ಸ್ಟೋನ್ಸ್ ಈ ಥರ ಆಗುತ್ತೆ. ಈಗ ನೀವು ಹೇಳಿದ್ರೆ ಡಿಹೈಡ್ರೇಷನ್ ಕಾರಣಕ್ಕೇನೆ ಮೋಸ್ಟ್ ಆಫ್ ದ ಟೈಮ್ಸ್ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ. ಅದು ಬಿಟ್ಟು ಬೇರೆ ಯಾವ ರೀಸನ್ಗೆ ಕಿಡ್ನಿ ಸ್ಟೋನ್ ಆಗ್ಬೋದು? ಈಗ ಯೂರಿಕ್ ಆ್ಯಸಿಡ್ ಅದ್ರಲ್ಲಿ ಸುಮಾರು ಟೈಪ್ಸ್ ಆಫ್ ಸ್ಟೋನ್ಸ್ ಇರುತ್ತೆ. ಲೈಕ್ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಅನ್ಬೋದು, ಫಾಸ್ಫೇಟ್ ಅನ್ಬೋದು, ಕ್ಯಾಲ್ಶಿಯಂ ಸ್ಟೋನ್ಸ್ ಅನ್ಬೋದು. ಈಗ ಯೂರಿಕ್ ಆ್ಯಸಿಡ್ ಅಂದರೆ ಮೈಯಲ್ಲಿ ಯೂರಿಕ್ ಆ್ಯಸಿಡ್ ಅಂಶಗಳು ಜಾಸ್ತಿ ಆದಾಗ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಆಗುತ್ತೆ. ಹಾಗೆ ಕ್ಯಾಲ್ಶಿಯಂ ಅಂಶಗಳು, ಫಾರ್ ಎಕ್ಸಾಂಪಲ್ ವಯಸ್ಸಾದವರು, ಈ ಋತುಮತಿ ಆಗಿ ನಿಂತವರು, ಈಗ ಮೆನೋಪಾಸ್ ಇದ್ದರಂಥ ಹೆಣ್ಮಕ್ಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬ ಇರುತ್ತೆ. ಸೊ ಡಾಕ್ಟರ್ಸ್ ಹತ್ರ ಹೋಗಿದ ತಕ್ಷಣ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಸಹಜವಾಗಿ ಬರ್ಕೊಡ್ತಾರೆ. ಸೊ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಮೋರ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಅದರಿಂದನೂ ಕ್ಯಾಲ್ಶಿಯಂ ಸ್ಟೋನ್ಸು ಅಥವಾ ಫಾಸ್ಫೇಟ್ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇನ್ನು ಕೆಲವರಲ್ಲಿ ಹಾರ್ಡ್ಲಿ 1 or 2% ಅನುವಂಶಿಯಾಗಿ ಬರ್ತಕ್ಕಂಥ ಸ್ಟೋನ್ಸ್, ರಿಕರೆಂಟ್ ಸ್ಟೋನ್ ಫಾರ್ಮರ್ಸ್ ಅಂತ ಕರಿತೀವಿ. ಸೊ ಅಂಥವ್ರಲ್ಲಿ ಏನಾಗುತ್ತೆ, ಯಾವುದೇ ಕಾರಣ ಇಲ್ಲದೆ ಅವ್ರ ಜೆನೆಟಿಕ್ ಮೇಕಪ್ಪಲ್ಲೇ ತೊಂದರೆಗಳು ಉಂಟಾಗಿ ಸ್ಟೋನ್ಸ್ ಆಗುವಂಥ ಚಾನ್ಸಸ್ ಭಾಳ ಇರುತ್ತೆ. ಜೆನೆಟಿಕ್ ಅಂತ ಹೇಳಿದ್ರಲ್ಲ, ಹೆರಿಡಿಟರಿ ಹೆರಿಡಿಟಿಯಿಂದ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ಹಾರ್ಡ್ಲಿ 1 to 2% ನಾವು ನೋಡುವಂಥದ್ದು. ಮೋಸ್ಟ್ ಕಾಮನ್ಲಿ ಇಸ್ ಡಿಹೈಡ್ರೇಷನ್. ಈಗ ಎಲ್ಲರಲ್ಲೂ ಬಿ ಪಿ ಅಂತ ಕೇಳ್ತಾನೆ ಇದ್ದೀವಿ. ಸೊ BP ಕಿಡ್ನಿ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಬೇಸಿಕಲಿ ಏನಾಗುತ್ತೆ, BP ಅನ್ನೋ ಅಂಶ ಹುಟ್ಕೊಳ್ಳೋದೇ ಕಿಡ್ನಿಯಿಂದ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅದು. BP ಅನ್ನೋದು ಹಾರ್ಟಿಂದ ಬರುತ್ತೆ, ಅಲ್ಲಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ, ಸ್ಟ್ರೆಸ್ಸಿಂದ ಬರುತ್ತೆ. ಎಲ್ಲದಕ್ಕೂ ಕಾರಣ ನಮ್ಮಲ್ಲಿ ಒಂದು ಸಿಸ್ಟಮ್ ಅಂತ ಇದೆ ಕಿಡ್ನಿಯಲ್ಲಿ, ರಾಸ್ ಸಿಸ್ಟಮ್ ಅಂತ, ರೆನಿನ್ ಆಂಜಿಯೋಟೆನ್ಸಿನ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಅದರ ಏರುಪೇರಿಂದಾಗಿ BP ಕಾಣಿಸ್ಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ಅದರ್ ದೆನ್ ಏಜ್ ಓಲ್ಡಲ್ಲಿ ಆರ್ಟರಿಯಸ್ ಸ್ಟಿಫ್ ಆಗೋದ್ರಿಂದ BP ಬರುವಂಥ ಸಾಧ್ಯತೆಗಳಿರುತ್ತೆ. ಈಗ ಯಂಗ್ ಏಜಲ್ಲಿ ಏನಾದರೂ ತೊಂದರೆಗಳು, ಈ ಥರ ಕಿಡ್ನಿಯಲ್ಲಿ ತೊಂದರೆಗಳು ಉಂಟಾದಾಗ ಏನಾಗುತ್ತೆ, BP ಕಾಣಿಸ್ಕೊಳ್ಳೋವಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ 2 ಟೈಪ್ಸು. ಒಂದು BP ಇರತಕ್ಕಂಥ ಪೇಷಂಟ್ಸಲ್ಲಿ ಕಿಡ್ನಿ ಪ್ರಾಬ್ಲಮ್ ಆಗೋದು, ಇನ್ನೊಂದು ಕಿಡ್ನಿ ಇರೋರಿಗೆ BP ಕಂಡು ಬರೋದು. ಸೊ ನಾನೀಗ ಹೇಳಿದ್ದು ಕಿಡ್ನಿ ತೊಂದರೆ ಆದಾಗ BP ಕಾಣಿಸ್ಕೊಳ್ಳೋವಂಥದ್ದು. ಇನ್ನೊಬ್ಬೊಬ್ರಿಗೆ ಏನಾಗುತ್ತೆ, ಸುಮಾರು 10, 15, 20 ವರ್ಷದಿಂದ BP ಇರೋರಿಗೆ ಅದರ ಪ್ರೆಷರಿಂದಾಗಿ ಕಿಡ್ನಿ ಮೇಲೆ ಸಾಕಷ್ಟು ಚೇಂಜಸ್, ಬದಲಾವಣೆಗಳು ಉಂಟಾಗಿ ಅದರಲ್ಲಿರೋ ಫಂಕ್ಷನಲ್ ಯೂನಿಟ್ಸ್ ಅಂತ ಏನು ನೆಫ್ರಾನ್ಸ್ ಅಂತ ಕರಿತೀವಿ, ಅವು ಡ್ಯಾಮೇಜ್ ಆಗ್ತಾ ಹೋಗ್ತವೆ. ಸೊ BPಯಿಂದಾಗಿಯೂ ಸಹ ಕಿಡ್ನಿಗೆ ಪ್ರಾಬ್ಲಮ್ ಉಂಟಾಗ್ಬೋದು. ಸೊ ಇದು 2 ಟೈಪ್ಸ್. ನಂಗೆ ಡಯಾಬಿಟಿಸ್ ಇರೋದ್ರಿಂದ ಕಿಡ್ನಿ ಮೇಲೆ ತುಂಬಾ ಪರಿಣಾಮ ಬೀರ್ತಿದೆ ಅಂತ ಹೇಳ್ತದೆ. ಸೊ ಡಯಾಬಿಟಿಸ್ ಹೆಚ್ಚಾಗೋದ್ರಿಂದ ಕಿಡ್ನಿ ಮೇಲೆ ಅದಿನ್ನೂ ಹೆಚ್ಚು ಪರಿಣಾಮ ಬೀರುತ್ತಾ ಕಿಡ್ನಿಗೆ? ಡೆಫಿನೆಟ್ಲಿ. ಈಗ ಇತ್ತೀಚಿನ ವರದಿ ಪ್ರಕಾರ ಇಂಡಿಯಾ ಇಸ್ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಸೊ ಶುಗರಿಂದಾಗಿ ಕಿಡ್ನಿಗೆ ಉಂಟಾಗೋಂಥ ತೊಂದರೆಗಳು 45%. ಅಂದರೆ 100 ಜನ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸನ್ನು ನಿಲ್ಲಿಸಿದ್ರೆ ನೀವು, ಅದರಲ್ಲಿ ಸುಮಾರು 45 ಜನ ಶುಗರಿಂದಾಗಿ, ಡಯಾಬಿಟಿಸಿಂದಾಗಿ ಕಿಡ್ನಿ ಫೇಲ್ಯೂರ್ ಉಂಟಾದಂಥವ್ರು ಜಾಸ್ತಿ ಇರ್ತಾರೆ, ಕಿಡ್ನಿ ತೊಂದರೆಗೆ ಒಳಪಟ್ಟವರು ಜಾಸ್ತಿ ಇರ್ತಾರೆ. ಸೊ ಇದು ಏನು ಮಾಡುತ್ತೆ ಅಂದರೆ, ಸುಮಾರು ವರ್ಷಗಳಿಂದ ಶುಗರ್ಸು ಏರುಪೇರು ಆಗ್ತಾ ಇದ್ದಾಗ ಏನಾಗುತ್ತೆ, ಕಿಡ್ನಿ ಇಸ್ ಅ ಫಿಲ್ಟ್ರಿಂಗ್ ಆರ್ಗನ್. ಜಸ್ಟ್ ಲೈಕ್ ನಮ್ಮಲ್ಲಿ ಏನು ಟೀ ಫಿಲ್ಟರ್ ಯೂಸ್ ಮಾಡ್ತೀವಿ, ಅದೇ ಥರ ಟೀ ಫಿಲ್ಟರ್ ಯೂಸ್ ಚೆನ್ನಾಗಿದ್ರೆ ಏನಾಗುತ್ತೆ, ನಾವು ಸೋಸಿದಾಗ ಎಲೆಗಳು ಪತ್ತೆಗಳು ನಮ್ಮ ಕಪ್ಪಲ್ಲಿ ಬೀಳೋದಿಲ್ಲ. ಹಾಗೆ ಅದೇನಾದರೂ ತೂತು ಆದಾಗ ಏನಾಗುತ್ತೆ, ಅದರಿಂದ ಪತ್ತೆಗಳು ಟೀ ಕಪ್ ಒಳಗೆ ಬೀಳಲಿಕ್ಕೆ ಸಾಧ್ಯತೆ ಉಂಟು. ಸೊ ಅದೇ ಥರ ಇದರಲ್ಲಿ ಏನಾಗುತ್ತೆ ಅಂದರೆ, ಇದು ಕಿಡ್ನಿ ಫಿಲ್ಟರ್ ಇದ್ದ ಹಾಗೆ. ನಮಗೆ ಕಿಡ್ನಿಯಲ್ಲಿ ಕಣ್ಣಿಗೆ ಕಾಣಲಿದ್ದಾಗ ಸ್ಮಾಲ್ ಹೋಲ್ಸ್ ಇರುತ್ತೆ. ಆ ಹೋಲ್ಸ್ ಮೂಲಕ ನಮಗೆ ದೇಹಕ್ಕೆ ಏನು ಬೇಕೋ ಅದು ಇಟ್ಕೊಳ್ಳುತ್ತೆ, ಉಳಿದದನ್ನು ಯೂರಿನ್ ಮೂಲಕ ತೆಗೆದು ಹೊರಗಡೆ ಹಾಕುತ್ತೆ. ಸೊ ಆ ಹೋಲ್ಸ್ ಏನಾಗುತ್ತೆ, ಅದು ಭಾಳ ಮುಖ್ಯ. ಸೊ ಈ ಸುಮಾರು ವರ್ಷಗಳಿಂದ ಈ ಥರ ಶುಗರ್ ಕಂಟ್ರೋಲ್ ಇಲ್ದಲೇ ಇದ್ದು, ಅಥವಾ ಕಂಟ್ರೋಲ್ ಇದ್ದು ಏರುಪೇರು ಆಗ್ತಾ ಇದ್ದು ಏನಾದ್ರು ಆದಲ್ಲಿ ಏನಾಗುತ್ತೆ, ಈ ಹೋಲ್ಸು ಅದ್ರ ಫಂಕ್ಷನ್ ಕಳ್ಕೊಳ್ಳುತ್ತೆ, ಅದ್ರ ಚಾರ್ಜ್ ಕಳ್ಕೊಳ್ಳುತ್ತೆ. ಅದು ಹೋಲ್ಸ್ ದೊಡ್ಡ ಆಗುತ್ತೆ ಸೈಜು. ಆವಾಗ ಏನಾಗುತ್ತೆ, ನಮ್ಮ ದೇಹಕ್ಕೆ ಬೇಕಾದಂಥ ಅಂಶಗಳೂ ಏನಾಗುತ್ತೆ ಕಿಡ್ನಿಯ ಮೂಲಕ ಹೊರಟೋಗುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದು ಪ್ರೋಟೀನ್, ಆಲ್ಬುಮಿನ್. ಸೊ ಈ ಆಲ್ಬುಮಿನ್ ಏನಾಗುತ್ತೆ, ಹೋಗ್ಲಿ ಬಿಡಿ ಅಂತ ಬಿಡ್ಲಿಕ್ಕೆ ಬರಲ್ಲ. ಸೊ ಅದು ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲ ಕಡೆ ಡ್ಯಾಮೇಜ್ ಮಾಡ್ಕೊಂಡು ಲಾಸ್ಟ್ ಯೂರಿನಲ್ಲಿ ಪಾಸ್ ಆಗುತ್ತೆ. ಸೊ ಇದೇ ಥರ ಸುಮಾರು ವರ್ಷಗಳು ಈ ಥರ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಹೋದಂಗೆ ಕಿಡ್ನಿ ಸ್ಲೋ ಆಗಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಡಯಾಬಿಟಿಸ್ಗೂ ಕಿಡ್ನಿಗೂ ಇಂಟರ್ಲಿಂಕ್ ಇದೆ, ಅವಿನಾಭಾವ ಸಂಬಂಧ. ಮೋಸ್ಟ್ ಆಫ್ ದ ಪೀಪಲ್ಗೆ ಯೂರಿನ್ ನ ಕಂಟ್ರೋಲ್ ಮಾಡೋ ಒಂದು ಹವ್ಯಾಸ ಇರುತ್ತೆ. ಈ ಯೂರಿನ್ ನ ಕಂಟ್ರೋಲ್ ಮಾಡೋ ಇದರಿಂದ ಕಿಡ್ನಿ ಸ್ಟೋನ್ ಆಗೋ ಲಕ್ಷಣಗಳಿದೆಯಾ? ಯೂಶಲಿ ಅದನ್ನ ಹವ್ಯಾಸ ಅಂತ ಹೇಳಲಿಕ್ಕಾಗಲ್ಲ. ಎಷ್ಟೊಂದು ಸಂದರ್ಭ ಪ್ರಕಾರ ಅನುಗುಣವಾಗಿ ಈ ಥರ ಆಗಿರುತ್ತೆ. ಬಟ್ ಅದರಿಂದನೇ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಅನ್ನೋದು ಸುಳ್ಳು. ಓಕೆ, ಸುಮಾರು ದಿವಸ ಆ ಥರ ಇದ್ದರೆ ವೆಸಿಕಲ್ ಸ್ಟೋನ್ಸ್ ಆಗುತ್ತೆ. ಯೂರಿನ್ ನಾವು ಕಂಟ್ರೋಲ್ ಮಾಡೋದಲ್ಲಿ ಬ್ಲ್ಯಾಡ್ರಲ್ಲಿ.
ಸೊ ಬ್ಲ್ಯಾಡ್ರಲ್ಲಿ ಆ ಥರ ಇದ್ದರೆ ಬ್ಲ್ಯಾಡರ್ ಸ್ಟೋನ್ಸ್ ಆಗ್ಬೋದೇ ಹೊರತು ಕಿಡ್ನಿ ಒಳಗಡೆ ಸ್ಟೋನ್ಸ್ ಆಗೋದಿಲ್ಲ. ಅಂದ್ರೆ ಪ್ರೊಲಾಂಗ್ ಪೀರಿಯಡ್ ಅಲ್ಲಿ ಯೂರಿನ್ ಕಂಟ್ರೋಲ್ ಮಾಡೋದು ಬ್ಲ್ಯಾಡರ್ ಸ್ಟೋನ್ಸ್ ಆಗ್ಬೋದು ಸಹಜವಾಗಿ, ಬಟ್ ಕಿಡ್ನಿ ಸ್ಟೋನ್ಸ್ ಆಗೋದಿಲ್ಲ. ಯೂರಿನ್ ಬ್ಲ್ಯಾಡರ್ ಅಂತ ನಾವೇನು ಮೂತ್ರ ಚೀಲ ಅಂತೀವಿ, ಎಲ್ಲಿ ಯೂರಿನ್ ಕಲೆಕ್ಟ್ ಆಗುತ್ತೆ ನಾವು ಅಲ್ಲಿಂದ ಆ ಕಲೆಕ್ಟ್ ಆದಾಗ ಏನದು ಫೀಲ್ ಬರುತ್ತೆ ಆಮೇಲೆ ಯೂರಿನ್ ಪಾಸ್ ಮಾಡ್ತೀವಿ, ಅದನ್ನು ಬ್ಲ್ಯಾಡರ್ ಯೂರಿನರಿ ಬ್ಲ್ಯಾಡರ್ ಅಂತ ಕರಿತೀವಿ, ಮೂತ್ರ ಚೀಲ ಅದು. ಸೊ ಅದರಲ್ಲಿ ಸ್ಟೋನ್ಸ್ ಬೇಕಿದ್ರೆ ಆಗ್ಬೋದು. ಅಂದರೆ ಸುಮಾರು ಇದು ಫ್ರೀಕ್ವೆಂಟ್ ಆಗಿ ಅದು ಅವರು ಸ್ಟೋನ್ ಆಗೋ ಥರನೇ ಡಿಹೈಡ್ರೇಟೆಡ್ ಇದ್ದು ಇದಕ್ಕೆಲ್ಲ ಸಿಚುವೇಶನ್ ಅನುಗುಣವಾದ್ರೆ ಮಾತ್ರ ಬ್ಲ್ಯಾಡರ್ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಕಿಡ್ನಿ ಒಳಗಡೆ ಸ್ಟೋನ್ಸ್ ಆಗೋದಕ್ಕೆ ಏನು ತೊಂದರೆ ಇಲ್ಲ. ಈಗ ನಾವು ನೋಡ್ತಿರೋ ಹಾಗೆ ಎಷ್ಟೊಂದು ಜನ ಜಿಮ್ಗೆ ಹೋಗೋದೊಂದು ಹವ್ಯಾಸ ಆಗೋಗಿದೆ. ಈಗ ಅದ್ರ ಜೊತೆ ಪ್ರೋಟೀನ್ ಇಂಟೇಕ್ ಕೂಡ ಜಾಸ್ತಿ ಆಗಿದೆ. ಸೊ ಇದು ಕಿಡ್ನಿ ಆರೋಗ್ಯಕ್ಕೆ ಎಷ್ಟು ಡೇಂಜರ್? ಇದೊಂದು ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ಇತ್ತೀಚೆಗೆ ಅದೊಂದು ಹವ್ಯಾಸ ಆಗಿದೆ ಎಲ್ಲರಿಗೂ. ಜಿಮ್ಮಿಗೆ ಹೋಗೋದು 6 ಪ್ಯಾಕ್ಸ್ ಮಾಡ್ಕೊಳ್ಳೋದು ಅಂತ. ಜಿಮ್ಮಿಗೆ ಹೋಗ್ಲಿ ತೊಂದರೆ ಇಲ್ಲ. ಜಿಮ್ಮಿಗೆ ಹೋದಾಗ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ಸ್ ಡಿಹೈಡ್ರೇಟ್ ಆಗ್ತಾರೆ, ಮೈಯಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತಿರುತ್ತೆ. ಓಕೆ, ಆಲ್ರೆಡಿ ಕಿಡ್ನಿ ಸ್ಟ್ರೆಸ್ಡ್ ಔಟ್ ಆಗಿರುತ್ತೆ, ಅದ್ರ ಮೇಲ್ಗಡೆ ಹೈ ಪ್ರೋಟೀನ್ ಸಪ್ಲಿಮೆಂಟ್ಸ್ ತೊಗೋತಾರೆ. ಸೊ ವಿಚ್ ಇಸ್ ನಾಟ್ ಗುಡ್. ಇವೆಲ್ಲ ಏನು ಫೋರ್ಟಿಫೈಡ್ ಸಪ್ಲಿಮೆಂಟ್ಸ್ ಇವು, ಅಂದರೆ ಸಿಂಥೆಟಿಕ್, ನಾವು ಮನುಷ್ಯರು ಪ್ರಿಪೇರ್ ಮಾಡೋವಂಥ ಪ್ರೋಟೀನ್ಸ್ ಇದು, ನ್ಯಾಚುರಲ್ ಪ್ರೋಟೀನ್ಸ್ ಅಲ್ಲ. ನ್ಯಾಚುರಲ್ ಪ್ರೋಟೀನ್ಸ್ ಅವೈಲಬಲ್ ನಮ್ಮ ಸುತ್ತಮುತ್ತನೇ ಇದೆ, ನಮ್ಮ ಮನೆಗಳಲ್ಲಿ ನಾವು ಡೈಲಿ ತಿಂತೀವಿ. ಬಟ್ ಆದರೂ ಅದ್ರ ಕಾನ್ಸಂಟ್ರೇಟ್ ಮಾಡ್ದಲೆ ಇನ್ನೂ ನಮಗೆ ಪ್ರೋಟೀನ್ ಬೇಕು ಅಂತ ಇದೇನು ಎಕ್ಸ್ಟ್ರಾ ಪ್ರೋಟೀನ್ ನಾವು ಕನ್ಸ್ಯೂಮ್ ಮಾಡ್ತೀವಿ, ಅದರಿಂದಾಗಿ ಇತ್ತೀಚೆಗೆ ಸ್ಟಡೀಸ್ ಪ್ರಕಾರ ಸುಮಾರಷ್ಟು ಕಿಡ್ನಿ ಮೇಲೆ ಒತ್ತಡ ಬಿದ್ದು ಕಿಡ್ನಿಯನ್ನು ತೊಂದರೆಗುಂಟು ಮಾಡಿ ಕಿಡ್ನಿ ಫೇಲ್ಯೂರ್ ಆಗಿರತಕ್ಕಂಥದ್ದನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಸೊ ಆದಷ್ಟು ನಾನು ಹೇಳೋದು ಯಂಗ್ಸ್ಟರ್ಸಿಗೆ ಏನು ಅಂತಂದರೆ, ನೀವು ಜಿಮ್ಮಿಗಾದರೂ ಹೋಗಿ ಎಲ್ಲಿಗಾದರೂ ಹೋಗಿ, ಡೋಂಟ್ ಟೇಕ್ ಎನಿ ಆ್ಯಡೆಡ್ ಸಪ್ಲಿಮೆಂಟ್ಸ್. ನಿಮ್ಮ ಊಟದಲ್ಲಿ ಅಥವಾ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಏನು ಪ್ರೋಟೀನ್ಸ್ ಇರುತ್ತೆ ಅಷ್ಟೇ ಸಾಕಾಗುತ್ತೆ ನಿಮ್ಮ ಲೈಫಿಗೆ. ಸೊ ಎಕ್ಸ್ಟ್ರಾ ಪ್ರೋಟೀನ್ಸ್ ತೊಗೊಂಡು ನೀವು ಬಿಲ್ಡ್ ಮಾಡಿ ಏನನ್ನು ಪ್ರೂವ್ ಮಾಡಬೇಕು ಅಂತ ಇಲ್ಲ. ನನಗನ್ಸಿದ್ದು ಅದು ಪರ್ಸ್ನಲಿ ನಾನು ಹೇಳೋದಾದರೆ, ಡೋಂಟ್ ಗೋ ಫಾರ್ ಇಟ್. ಹೈಡ್ರೇಟ್ ಯುವರ್ ಸೆಲ್ಫ್, ಜಿಮ್ ಮಾಡಿ, ನೀರು ಚೆನ್ನಾಗಿ ಕುಡಿಯೋ ಅಭ್ಯಾಸ ಬೆಳೆಸ್ಕೊಳ್ಳಿ, ಬೇರೆ ಪ್ರೋಟೀನ್ಸ್ ತಿನ್ನೋದು, ನ್ಯಾಚುರಲ್ ಆಗಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರೋಟೀನ್ಸನ್ನು ಜಾಸ್ತಿ ಬಳಸಲಿಕ್ಕೆ ಪ್ರಯತ್ನ ಮಾಡಿ. ಈಗಿನ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ನಮಗೆ ವಾಟರ್ ಇಂಟೇಕ್ ಕೂಡ ಕಮ್ಮಿ ಆಗ್ತಿದೆ. ಇದು ಕಿಡ್ನಿ ಸ್ಟೋನಿಗೆ ರಿಲೇಟ್ ಆಗುತ್ತಾ? ಡೆಫಿನೆಟ್ಲಿ. ನಾನು ಫಸ್ಟಿಗೆ ಹೇಳಿದಾಗೆ ನಮ್ಮ ಲೈಫ್ ಸ್ಟೈಲ್ಗೆ ಎಷ್ಟು ಬ್ಯುಸಿ ಆಗಿರ್ತೀವಿ ಅಂದರೆ, ಏನು ಕೆಲಸ ಇಲ್ಲ ಅಂದರೂ ನಾವು ಮೊಬೈಲ್ ನೋಡೋದ್ರಲ್ಲಿ ಬ್ಯುಸಿ ಇರ್ತೀವಿ. ಸೊ ಹಾಗಾಗಿ ನೀರು ಕುಡಿಯೋದನ್ನು ಆದಷ್ಟು ಮರ್ತೋಗ್ಬಿಟ್ಟಿರ್ತೀವಿ. ನೀರು ದೇಹದ ಅವಿಭಾಜ್ಯ ಅಂಗ. ಅಂದರೆ 100ರಲ್ಲಿ 70% ನಮ್ದು ಏನು ವೆಯ್ಟ್ ಇದೆ, 100ರಲ್ಲಿ 70% ಈಸ್ ವಾಟರ್. ಸೊ ಆ ವಾಟರ್ನ ನೀವು ರಿಪ್ಲೇಸ್ ಮಾಡಲೇಬೇಕು ಸಹಜವಾಗಿ. ಸೊ ಯಾವಾಗ ಮೈಯಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ ಅವಾಗೆಲ್ಲ ತೊಂದರೆಗಳು ಉಂಟಾಗೇ ಆಗುತ್ತೆ. ಬರೀ ಕಿಡ್ನಿಯಲ್ಲಿ ಸ್ಟೋನ್ಸ್ ಅಂತಲೇ ಅಲ್ಲ, ಸುಮಾರಷ್ಟು ದೇಹದ ತೊಂದರೆಗಳು ಉಂಟಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬಿಸಿಲಲ್ಲಿ ಹೋಗಿ ಬಂದಿರ್ತೀವಿ, ತುಂಬ ಬೆವ್ತಿರ್ತೀವಿ, ಡಿಹೈಡ್ರೇಟ್ ಆಗಿರ್ತೀವಿ. ಡಿಹೈಡ್ರೇಟ್ ಆದಾಗ ನಮಗೆ ಏನು ಅನಿಸುತ್ತೆ, ತುಂಬ ಸುಸ್ತು ಅನಿಸುತ್ತೆ, ಕುತ್ಕೋಬೇಕು ಮಲ್ಕೋಬೇಕು ಅನಿಸುತ್ತೆ. ಸೊ ಆ ಥರ. ಸೊ ದೇಹದ ಎಲ್ಲ ಅಂಗಾಂಗಗಳ ಮೇಲೂ ಇದು ಪ್ರಭಾವ ಬೀರುತ್ತೆ, ಕಿಡ್ನಿ ಒಂದೇ ಅಂತಲ್ಲ. ಸೊ ಸ್ಟೇ ಹೈಡ್ರೇಟೆಡ್, ದಟ್ ಈಸ್ ವಾಟ್ ಐ ವಾಂಟ್ ಟು ಟೆಲ್. ಹಾಗಿದ್ರೆ ಜಂಕ್ ಫುಡ್ ಕೂಡ ಇದಕ್ಕೆ ಮುಖ್ಯ? ಡೆಫಿನೆಟ್ಲಿ. ಜಂಕ್ ಫುಡ್ ಮತ್ತು ಏರೇಟೆಡ್ ಡ್ರಿಂಕ್ಸ್ ಏನು ನಾವು ತಗೋತೀವಿ ಅವೆಲ್ಲ ಡಿಹೈಡ್ರೇಟ್ ಜಾಸ್ತಿ ಮಾಡುತ್ತೆ. ಸೊ ಅದರಲ್ಲಿರೋ ಸಾಲ್ಟ್ ಕಂಟೆಂಟ್ ಆಗಲಿ, ಏನೇ ಫೋರ್ಟಿಫೈಡ್ ಸಬ್ಸ್ಟೆನ್ಸಸ್ ಸೇರಿಸಿದ್ರು, ಇತ್ತೀಚೆಗಂತೂ ನಾವು ನೋಡ್ತಾ ಇದ್ದೀವಿ ಈ ಜಂಕ್ ಫುಡ್, ರೋಡ್ ಸೈಡ್ ಫುಡ್ಡಲ್ಲಿ ಅಜಿನೋಮೋಟೋ ಅಂತ, ಅದೆಲ್ಲರೂ ಕೇಳಿರ್ತೀರ. ಸೊ ಪ್ರಾಬಬ್ಲಿ ಈ ಎಲ್ಲ ಥರದಿಂದನೂ ನಮಗೆ ಕಿಡ್ನಿ ಮೇಲೆ ಸ್ಟ್ರೆಸ್ ಜಾಸ್ತಿ ಉಂಟಾಗುತ್ತೆ, ತೊಂದರೆಗಳು ಜಾಸ್ತಿ ಕಂಡುಬರುತ್ತೆ. ಲೋವರ್ ಬ್ಯಾಕ್ ಪೇನ್ ಇದ್ರೆ ಕಿಡ್ನಿ ಇಶ್ಯೂ ಅಂತ ಅನ್ಕೊಳ್ಳೋದು, ಅದು ನಿಜಾನಾ ಸುಳ್ಳ? ಲೋವರ್ ಬ್ಯಾಕ್ ಪೇನ್, ಎಲ್ಲ ಲೋವರ್ ಬ್ಯಾಕ್ ಪೇನ್ಸು ಕಿಡ್ನಿಗೆ ಸಂಬಂಧಪಟ್ಟಿದ್ದಲ್ಲ. ಲೋವರ್ ಬ್ಯಾಕ್ ಪೇನು ಅಲ್ಲಿ ಸುಮಾರು ಅಂಗಗಳಿದೆ. ಬೋನ್ಸ್ ಇದೆ, ನರ್ವ್ಸ್ ಇದೆ, ಮಸಲ್ ಇದೆ. ಮೋಸ್ಟ್ ಕಾಮನ್ಲಿ ನಾವು ನೋಡೋತಕ್ಕಂಥದ್ದು ಪ್ರಾಬ್ಲಮ್ಸು ಲೋ ಬ್ಯಾಕ್ ಏಕ್ ಅಂತ ಬಂದರು ಅಂದರೆ, ಫಸ್ಟು ಬೋನ್ದು ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಡಿಸ್ಕ್ ಪ್ರಾಬ್ಲಮ್ ಇರ್ಬೋದು, ನರಗಳು ಮೂಳೆಗಳು ಒತ್ತಿ ನರಗಳಿಗೆ ಏನೋ ಪ್ರಾಬ್ಲಮ್ ಮಾಡಿರ್ಬೋದು, ಮಸಲ್ ಸ್ಪ್ಯಾಸಮ್ ಇರ್ಬೋದು, ನಾವು ಹೇಗೋ ಮಲ್ಕೊಳ್ಳೋದು ಅಥವಾ ಹೆವಿ ಆಬ್ಜೆಕ್ಟನ್ನು ಲಿಫ್ಟ್ ಮಾಡಿದ್ದು, ಈ ಥರದ್ದೆಲ್ಲ ಅದರಿಂದ ಆಗಂಥ ತೊಂದರೆಗಳಿರ್ಬೋದು. ನಮಗೆ ಲೋ ಬ್ಯಾಕ್ ಏಕಲ್ಲಿ ಕಿಡ್ನಿದೇ ಪ್ರಾಬ್ಲಮ್ ಅಂತ ಕಂಡುಹಿಡಿದಕ್ಕೆ ಅದಕ್ಕೆ ಜೊತೆಗಾಗಿ ಬೇರೆ ಸಿಂಪ್ಟಮ್ಸು ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್ ಪೇಯ್ನು, ಆ ನೋವು ಬೇರೆ ಕಡೆ ರೇಡಿಯೇಟ್ ಆಗುತ್ತೆ, ಅಂದರೆ ಹಿಂದಿಂದ ಮುಂದೆ ಬರುತ್ತೆ, ಹಿಂದಿಂದ ತೊಡೆ ಕಡೆ ಹೋಗುತ್ತೆ. ಸೊ ಆ ಥರ ಕಿಬ್ಬೊಟ್ಟೆಗೆ ಬರುತ್ತೆ ಪೇಯ್ನು. ಸೊ ಅದಿರ್ಬೋದು. ಎರಡನೇದು ಬಿಟ್ಟು ಚಳಿ ಜ್ವರ ಬರ್ತಿರ್ತಕ್ಕಂಥದ್ದು. ಆಮೇಲೆ ಯೂರಿನರಿ ಪ್ರಾಬ್ಲಮ್ಸು, ಫ್ರೀಕ್ವೆಂಟ್ ಯೂರಿನೇಷನ್ ಆಗ್ತಿರ್ಬೋದು, ಯೂರಿನಲ್ಲಿ ಉರಿ ಬರ್ಬೋದು, ಮೂತ್ರ ಮಾಡಬೇಕಾದ್ರೆ ತುಂಬ ಉರಿ ಆಗ್ತದೆ ಅಂತಾರೆ, ಚಳಿ ಜ್ವರ ಬರುತ್ತೆ ಅಂತಾರೆ. ಸೊ ಈ ಎಲ್ಲ ಸಪೋರ್ಟಿವ್ ಸಿಂಪ್ಟಮ್ಸ್ ಇದ್ದರೆ ಮಾತ್ರ ನಾವು ಅದಕ್ಕೆ ಕಿಡ್ನಿಗೆ ಸಂಬಂಧಪಟ್ಟಂಥ ತೊಂದರೆ ಅಂತ ಹೇಳ್ತೀವಿ. ಅದು ಕಿಡ್ನಿ ಫೇಲ್ಯೂರ್ ಅಲ್ಲ, ಇಟ್ ಈಸ್ ನಾಟ್ ಈಕ್ವಲೆಂಟ್ ಟು ಕಿಡ್ನಿ ಫೇಲ್ಯೂರ್. ಸೊ ಲೋ ಬ್ಯಾಕ್ ಏಕ್ ಅಂತ ಬಂತು ಅಂದರೆ ಇಟ್ ಈಸ್ ಪ್ರಾಬಬ್ಲಿ ನಮಗೆ ಈ ಥರ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಸ್ಟೋನ್ ಆಗಿರ್ಬೋದು ಅಂತ ಕಂಡುಹಿಡಿಬೋದು. ಹಾಗಾದ್ರೆ ಕಿಡ್ನಿ ಸ್ಟೋನೇ ಅಂತ ಹೇಳೋಕ್ಕಾಗಲ್ಲ. ಅದು ನಾವು ಮುಂದೆ ಎವ್ಯಾಲ್ಯೂಯೇಟ್ ಮಾಡಿದಾಗಲೇ ಗೊತ್ತಾಗುತ್ತೆ.
ಸಾಫ್ಟ್ ಡ್ರಿಂಕ್, ಕೋಲಾ ಅಥವಾ ಎನರ್ಜಿ ಡ್ರಿಂಕ್ ಕಿಡ್ನಿಗೆ ಎಷ್ಟು ಹಾನಿಕಾರಕ? ನಾನು ಅದೇ ಅವೆಲ್ಲ ಹೇಳಿದಂಗೆ ಏನಾಗುತ್ತೆ, ಏರೇಟೆಡ್ ಡ್ರಿಂಕ್ಸ್ ಇವೆಲ್ಲ. ಸೊ ಏರೇಟೆಡ್ ಡ್ರಿಂಕ್ಸನ್ನು ಎಷ್ಟು ನೀವು ತಗೋತೀರೋ ಅಷ್ಟು ಡಿಹೈಡ್ರೇಷನ್ ಉಂಟಾಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಕಿಡ್ನಿ ಮೇಲೆ ಡೈರೆಕ್ಟಾಗಿ ಒತ್ತಡ ಹಾಕುವಂಥ ತೊಂದರೆಗಳು ಕಂಡು ಬರುತ್ತೆ. ಆಮೇಲೆ ಇದರಲ್ಲಿ ಏನಿದೆ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇರುತ್ತೆ. ನಾನು ಹೇಳಿದಾಗ ನಿಮಗೆ ವಿ ಡೋಂಟ್ ನೋ ಮೆನಿ ಆಫ್ ದ ಥಿಂಗ್ಸ್, ಅದರಲ್ಲಿ ಏನಿರುತ್ತೆ ಕಂಟೆಂಟ್ ನಮಗೆ ಗೊತ್ತಿರಲ್ಲ. ಸೊ ಅನ್ನೋನ್ ಮೆಡಿಕೇಶನ್ಸು, ಈ ಥರ ಫೋರ್ಟಿಫೈಡ್ ಡ್ರಿಂಕ್ಸು, ಜಂಕ್ ಫುಡ್ಸಿಂದಾಗಿ ನಮಗೆ ಕಿಡ್ನಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಬರ್ತಾ ಇದೆ ಇತ್ತೀಚೆಗೆ. ಓಕೆ, ಸೊ ಹಾಗಾಗಿ ಆದಷ್ಟು ಏರೇಟೆಡ್ ಡ್ರಿಂಕ್ಸನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ. ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಯಾವ ರೀತಿ ಕಿಡ್ನಿ ಫೇಲ್ಯೂರ್ಗಳು ನಮಗೆ ಕಾಣಿಸ್ತಾ ಹೋಗ್ತವೆ, ಮತ್ತೆ ಇದಕ್ಕೆ ಪರಿಹಾರ ಏನು? ಅಲ್ಲ, ಇತ್ತೀಚೆಗೆ ನೋಡಿದ ಹಾಗೆ ನಾವು ಸುಮಾರು ಅಷ್ಟು ಜನ ಈಗ ಏನಾಗ್ತದೆ, ಎಂಥ ಸಣ್ಣ ಪುಟ್ಟ ನೋವು ಇದ್ರೂ ನಾವು ಹೋಗಿ ಪೇನ್ ಕಿಲ್ಲರ್ ತಿಂತೀವಿ. ಏನೋ ಒಂದು ಡಿಹೈಡ್ರೇಷನ್ ಇರುತ್ತೆ, ಪೇನ್ ಕಿಲ್ಲರ್ ತಿನ್ನೋದು, ಆಮೇಲೆ ನಾಟಿ ಔಷಧಿ ಮಾಡಿಸ್ಕೊಳ್ಳೋದು. ಈಗ ಗೊತ್ತಿಲ್ಲದಿರೋ ಗಾಂಟಿ ಔಷಧಿ ಅಂತ ಏನು ಹೇಳ್ತೀವಿ, ಅನ್ನೋನ್ ಮೆಡಿಕೇಶನ್, ನೇಟಿವ್ ಮೆಡಿಕೇಶನ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ಅದರಿಂದನೂ ಈ ಥರ ಕಿಡ್ನಿ ಪ್ರಾಬ್ಲಮ್ಸ್ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಸಹ ಆಗ್ಬೋದು. ಸೊ ಆದಷ್ಟು ಈ ಥರ ಅನ್ನೋನ್ ಮೆಡಿಕೇಶನ್ಸ್, ಆಮೇಲೆ ಓವರ್ ದ ಕೌಂಟರ್ ಡ್ರಗ್ಸ್ ಅಂತೀವಿ. ಈ ಸಣ್ಣ ಪುಟ್ಟ ತೊಂದರೆಗಳಾದ್ರೂ ಹೋಗೋದು, ಮೆಡಿಕಲ್ ಶಾಪಿಗೆ ಹೋಗೋದು, ಮಾತ್ರೆಗಳು ತಂದು ನುಂಗೋದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಕಿಡ್ನಿಗೆ ತೊಂದರೆಗಳು ಜಾಸ್ತಿ ಉಂಟಾಗೋ ಸಾಧ್ಯತೆಗಳಿರುತ್ತೆ. ಸೊ ಆದಷ್ಟು ಈ ಓವರ್ ದ ಕೌಂಟರ್ ಡ್ರಗ್ಸು, ಪೇನ್ ಕಿಲ್ಲರ್ಸು, ನಾಟಿ ಔಷಧಿಗಳು, ಈ ಫೋರ್ಟಿಫೈಡ್ ಪ್ರೋಟೀನ್ಸು, ಇವನ್ನೆಲ್ಲ ಏನು ಮಾಡ್ತೀವಿ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ನಾವು. ಅಂಟಿಲ್ ಅನ್ಲೆಸ್ ಯು ಹ್ಯಾವ್ ಎ ಪ್ರಿಸ್ಕ್ರಿಪ್ಷನ್ ಫ್ರಮ್ ಎ ಪ್ರಾಪರ್ ರಿಜಿಸ್ಟರ್ಡ್ ಡಾಕ್ಟರ್. ಸರ್, ಈಗ ನೀವು ಪೇನ್ ಕಿಲ್ಲರ್ಸ್ ಬಗ್ಗೆ ಮಾತಾಡ್ತಿದ್ರಿ. ಪೇನ್ ಕಿಲ್ಲರ್ಸ್ ಜಾಸ್ತಿ ತಗೊಳ್ಳೋದ್ರಿಂದ ಕಿಡ್ನಿ ಫೇಲ್ಯೂರ್ ಬರೋ ಸಾಧ್ಯತೆ ಇದೆಯಾ? ಪೇನ್ ಕಿಲ್ಲರ್ಸ್ ಎಷ್ಟು ತಿಂತಿರೋ ಅಷ್ಟು ಸಾಧ್ಯತೆಗಳು ಕಿಡ್ನಿ ಫೇಲ್ಯೂರ್ ಆಗೋದ್ರಲ್ಲಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರುಮಟಾಯ್ಡ್ ಆರ್ಥರೈಟಿಸ್, ಜಾಯಿಂಟ್ ಪ್ರಾಬ್ಲಮ್ಸ್ ಅಂತೀವಿ, ಈ ಸಂಧಿವಾತ ಅಂತ. ಸುಮಾರು ದಿವಸ ಪೇನ್ ಕಿಲ್ಲರ್ಸ್ ತೊಗೊಂಡು ಕಿಡ್ನಿ ಫೇಲ್ಯೂರ್ ಆಗಿ ಬಂದವರು ಇದ್ದಾರೆ. ಸುಮಾರು ರಿಕರೆಂಟ್ ಹೆಡ್ಏಕ್ಸ್, ಎಸ್ಪೆಷಲಿ ಫೀಮೇಲ್ಸಲ್ಲಿ ಮೈಗ್ರೇನ್ ಹೆಡ್ಏಕು ಆ ಥರದ್ದೆಲ್ಲ ಆಗುತ್ತೆ. ಸುಮ್ಮನೆ ಮೈಗ್ರೇನ್ ಅಥವಾ ಗರ್ಭಕೋಶದ ಪೇನ್ಫುಲ್ ಮೆನ್ಸ್ಟ್ರೇಷನ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಪೇನ್ ಕಿಲ್ಲರ್ಸ್ ತೊಗೊಂಡು ಅದರಿಂದಾಗಿಯೂ ಕಿಡ್ನಿಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ ನೀವು ತೊಗೊಳ್ಳೋದು ಆದಷ್ಟು ಬೆಟರ್ ಅಂತ ಅನಿಸುತ್ತೆ. ಪೇಷಂಟ್ದು ಕಿಡ್ನಿ ಈಗ ಕಂಪ್ಲೀಟಾಗಿ ಫೇಲ್ಯೂರ್ ಆಗಿಬಿಟ್ಟಿದೆ, ಮುಂದೆ ಏನು, ಯಾವ ರೀತಿ ಡಯಾಲಿಸಿಸ್ನ ಮಾಡ್ಬೋದು? ಸೊ ಕಿಡ್ನಿ ಕಂಪ್ಲೀಟಾಗಿ ಫೇಲ್ಯೂರ್ ಆದರೆ ಅದಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ಪೇ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ. ಸೊ ಆ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿಯಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಡಯಾಲಿಸಿಸಲ್ಲಿ 2 ವಿಧ. ಒಂದು ಹಿಮೋಡಯಾಲಿಸಿಸ್ ಅಂದರೆ ಬ್ಲಡ್ ಡಯಾಲಿಸಿಸ್ ಅಂತ ಏನು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ ಜನಗಳು. ಅದು ಬ್ಲಡ್ಡನ್ನು ಪ್ಯೂರಿಫೈ ಮಾಡೋದು ಒಂದು ಮೆಷಿನ್ ಮೂಲಕ. ಕಿಡ್ನಿ ಮಾಡೋ ಕೆಲಸನ ಆ ಮೆಷಿನ್ ಮಾಡುತ್ತೆ. ಸೊ ಆ ಮೆಷಿನ್ ಮೂಲಕ ಬ್ಲಡ್ ಪ್ಯೂರಿಫೈ ಮಾಡಿ ವಾಪಸ್ ದೇಹಕ್ಕೆ ಕೊಡುವಂಥದ್ದನ್ನು ಹಿಮೋಡಯಾಲಿಸಿಸ್ ಅಂತೀವಿ. ಪೆರಿಟೋನಿಯಲ್ ಅಂದರೆ ನಮ್ಮ ಹೊಟ್ಟೆ ಒಳಗಿನ ಪದರ, ಪೆರಿಟೋನಿಯಮ್, ಅದೇ ಒಂದು ಡಯಲೈಸರ್ ಥರ ವರ್ಕ್ ಮಾಡುತ್ತೆ. ಸೊ ಹೊಟ್ಟೆ ಒಳಗಡೆ ನೀರು ತುಂಬಿಸಿ ಒಂದು 4 hours ಬಿಟ್ಟು ಮತ್ತೆ ಆ ನೀರನ್ನು ಡ್ರೈನ್ ಮಾಡೋದು, ಮತ್ತೆ ಫಿಲ್ ಮಾಡೋದು, ಮತ್ತೆ ಡ್ರೈನ್ ಮಾಡೋದು. ಸೊ ಆ ಪದರವನ್ನೇ ಉಪಯೋಗಿಸ್ಕೊಂಡೇ ಒಂದು ಡಯಾಲಿಸಿಸ್ ಥರ ಮಾಡ್ತೀವಿ. ಅದನ್ನು ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಕರಿತೀವಿ. ಸೊ ಈ 2 ವಿಧ. ಪೆರಿಟೋನಿಯಲ್ ಡಯಾಲಿಸಿಸ್ ವೆರಿ ರೇರ್ಲಿ ಯೂಸ್ಡ್, ಅಂದರೆ ಸುಮಾರು ಬೇರೆ ಪ್ರಾಬ್ಲಮ್ಸ್ಗಳಿದ್ದು ಡಯಾಲಿಸಿಸ್ ಆಗೋದಿಲ್ಲ ಅನ್ನೋರಿಗೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ನ ಕನ್ಸಿಡರ್ ಮಾಡ್ತೀವಿ. ಸೊ ಹಿಮೋಡಯಾಲಿಸಿಸಲ್ಲಿ ನೀವು ವಾರಕ್ಕೆ 3 ಟೈಮು ಹಿಮೋಡಯಾಲಿಸಿಸ್ ಮಾಡಿಸ್ಬೇಕಾಗುತ್ತೆ. 4 hour ಸೆಷನ್ ಇರುತ್ತೆ, ವಾರಕ್ಕೆ 3 ದಿನ. ಅದು ಇದು ಅಂದರೆ ಪ್ರಪಂಚಾದ್ಯಂತ ಫಾಲೋ ಮಾಡ್ತಕ್ಕಂಥದ್ದು. ವಾರಕ್ಕೆ 3 ದಿನ ಡಯಾಲಿಸಿಸ್ಸು. ಭಾರತದಲ್ಲಿ ಸಮ್ಟೈಮ್ಸು ಲಾಜಿಸ್ಟಿಕ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಎಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಚೌಕಾಸಿ, ಒಬ್ಬೊಬ್ಬರು 2 ಮಾಡಿಸ್ಕೋತಾರೆ, 1 ಮಾಡಿಸ್ಕೋತಾರೆ. ಹಾಗಾಗಿ ಸೊ ವಾರಕ್ಕೆ 2ರಿಂದ 3 ಡಯಾಲಿಸಿಸ್ಸು ಸೆಷನ್ಸ್ ನಡಿಬೇಕು. ಒಂದು ಸೆಷನ್ 4 hours ಹಿಡಿಯುತ್ತೆ. ಈ ಥರ ಕಂಟಿನ್ಯೂಯಸ್ ಟಿಲ್ ಲೈಫ್ ನೀವು ಅದನ್ನು ಡಯಾಲಿಸಿಸನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಖರ್ಚು ವೆಚ್ಚ ತುಂಬಾ ಬರುತ್ತೆ. ನಿಮಗೆ ವರ್ಷಕ್ಕೆ ಅಟ್ಲೀಸ್ಟ್ 2ರಿಂದ 2.5 ಲಕ್ಷ ಖರ್ಚು ಬರಬಹುದು. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಏನು ಸರ್, ಮತ್ತು ಇದರ ಮಿತ್ಸ್ ಅಥವಾ ಫ್ಯಾಕ್ಟ್ಸ್ ಏನು? ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಕಿಡ್ನಿ ಕಸಿ ಮಾಡೋದು ಅಂತ. ಓಕೆ, ಅಂದರೆ 2 ಕಿಡ್ನಿ ಫೇಲ್ಯೂರ್ ಆದಲ್ಲಿ ನಾವು 2 ಥರದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಒಂದು ಲೈವ್ ಡೋನರ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾಮಿಲಿಯಲ್ಲೇ ಯಾರಾದರೂ ಮುಂದೆ ಬಂದು ನಾವು ಕಿಡ್ನಿ ಕೊಡ್ತೀವಿ ಅಂತ ಬಂದರೆ, ಅವ್ರದ್ದು ಬ್ಲಡ್ ಗ್ರೂಪು ಅಥವಾ ಇದು ಅವ್ರದ್ದು ಮ್ಯಾಚ್ ಆಯಿತು ಅಂತಂದರೆ ನಾವೇನು ಮಾಡ್ತೀವಿ, ಕಿಡ್ನಿಯನ್ನು ಅವರಿಂದ 1 ಕಿಡ್ನಿನ ಮಾತ್ರ ತೊಗೊಳ್ತೀವಿ, 1 ಕಿಡ್ನಿ ಮಾತ್ರ ಹಾಕೋದು. ಇಟ್ಸ್ ಅ ಮಿತ್ ದಟ್ 2 ಕಿಡ್ನಿ ಚೇಂಜ್ ಮಾಡ್ತೀರಾ ಅಂತ. ಆ ಹಳೆ ಡ್ಯಾಮೇಜ್ಡ್ ಕಿಡ್ನಿ ಏನಿರುತ್ತೆ ಅದು ಬೆನ್ನಿನ ಏನು ಹುರಿ ಇರುತ್ತಲ್ಲ ಅದು ಅಕ್ಕಪಕ್ಕದಲ್ಲಿರುತ್ತೆ, ಬೆನ್ನಲ್ಲಿರುತ್ತೆ ಕಿಡ್ನಿ. ಓಕೆ, ಸೊ ಆ 2 ಕಿಡ್ನಿನೇನು ನಾವು ಮುಟ್ಲಿಕ್ಕೆ ಹೋಗಲ್ಲ. ಸೊ ಇನ್ನೊಂದು ಹೊಸ ಕಿಡ್ನಿ ಏನಿದೆ ಅದನ್ನು ಕಿಬ್ಬೊಟ್ಟೆ ಭಾಗದಲ್ಲಿ ಹಾಕ್ತೀವಿ. ಅದಕ್ಕೆ ಹಾಕಿ ಇನ್ನೊಂದು ರಕ್ತನಾಳಕ್ಕೆ ನಾವು ಕನೆಕ್ಟ್ ಮಾಡಿ ಆಮೇಲೆ ಯುರೇಟ್ರನ್ನ ಬ್ಲ್ಯಾಡ್ರಿಗೆ ಫಿಕ್ಸ್ ಮಾಡಿ ನಾವು ಅಲ್ಲಿಂದ ಅದು ಕೆಲಸ ಮಾಡೋ ಥರ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ಫ್ಯಾಕ್ಟ್. ವಿಲ್ ಪುಟ್ ಓನ್ಲಿ 1 ಕಿಡ್ನಿ, ನಾವು 2 ಕಿಡ್ನಿ ಹಾಕೋದಿಲ್ಲ. ಆಮೇಲೆ ಇನ್ನೊಂದು ಡಿಸೀಸ್ಡ್ ಡೋನರ್ಸ್ ಅಂತೀವಿ. ಲೈವ್ ಡೋನರ್ಸ್ ಒಂದು ಕಡೆ,
ಬದುಕಿರೋವಂಥವ್ರು ಕೊಡೋದು ಕಿಡ್ನಿ. ಇನ್ನೊಂದು ಡಿಸೀಸ್ ಡೋನರ್ಸ್ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಜೀವ ಸಾರ್ಥಕತೆ ಅಂತ ಬ್ಯಾಂಗ್ಳೂರಲ್ಲಿದೆ, ವೇರ್ ಐ ಥಿಂಕ್ ಮಿನಿಮಲ್ ಆಫ್ 3,000 5,000 ರಿಜಿಸ್ಟರ್ ಆಗಬೇಕು. ಅದಕ್ಕೆ ಮಿನಿಮಮ್ 3 months ಡಯಾಲಿಸಿಸ್ ಮಾಡಿಸ್ಕೊಂಡಿರ್ಬೇಕು ನೀವು. ಹೊರಗಡೆ ಯಾವುದೇ ಸೆಂಟ್ರಿಂದಾಗಲಿ, ಯಾವುದೇ ಹಾಸ್ಪಿಟ್ಲು ಡಿಸೀಸ್ಡ್ ಅಂದರೆ ತೀರ್ಕೊಂಡವ್ರದ್ದು. ಈಗ ಬ್ರೈನ್ ಡೆಡ್ ಆಗಿ ಎಲ್ಲ ಚೆನ್ನಾಗಿದ್ದು, ಹಾರ್ಟ್ ಫಂಕ್ಷನಿಂಗ್, ಕಿಡ್ನಿ ಫಂಕ್ಷನಿಂಗ್ ಚೆನ್ನಾಗಿದ್ದು, ಬ್ರೈನ್ ಡೆಡ್ ಆಗಿರುತ್ತಲ್ಲ, ಸೊ ಆ ಥರ ಕಿಡ್ನೀಸ್ ಅಂತಂದು ನಾವು ಸೀನಿಯಾರಿಟಿ ವೈಸು ನಾವು ಅಲಾಟ್ ಮಾಡ್ತೀವಿ. ಸೀನಿಯಾರಿಟಿ ವೈಸು ದೇ ಡಿಸ್ಟ್ರಿಬ್ಯೂಟ್. ಆ ಜೀವ ಸಾರ್ಥಕತೆ ಇದು ಏನು ಇದು ಟೀಮ್ ಇದೆ, ಅವರು ಅಕಾರ್ಡಿಂಗ್ ಟು ದ ಸೀನಿಯಾರಿಟಿ ಆ ಯೂನಿಟ್ಸಿಗೆ ಕಳಿಸ್ತಾರೆ. ಆ ಯೂನಿಟಲ್ಲಿ ಯಾರು, ಆ ಹಾಸ್ಪಿಟ್ಲಲ್ಲಿ ಯಾರು ಸೀನಿಯರ್ ಇರ್ತಾರೆ ಅವರಿಗೆ ಆ ಕಿಡ್ನಿ ಹೋಗುತ್ತೆ, ಆ ಬ್ಲಡ್ ಗ್ರೂಪ್ ಇರೋ ಕಿಡ್ನಿ ಅವ್ರಿಗೆ ಹೋಗುತ್ತೆ. ಸೊ ಇದು ಡಿಸೀಸ್ಡ್ ಟ್ರಾನ್ಸ್ಪ್ಲಾಂಟೇಷನ್. ಈ 2 ಕಿಡ್ನಿಗಳನ್ನೂ ಹಾಕಿದಾಗ ಎಷ್ಟೊಂದು ಜನ ಏನು ಅನ್ಕೊತಾರೆ, ಇದ್ರ ಮಿತ್ಸ್ ಏನು ಅಂದರೆ, ಒಂದು ಸತಿ ನೀವು ಕಿಡ್ನಿ ಹಾಕಿಬಿಟ್ರೆ ನಾವು ಡಯಾಲಿಸಿಸ್ ಮಾಡ್ಸೋಂಗಿಲ್ಲ, ಮಾತ್ರೆ ನುಂಗಂಗಿಲ್ಲ, ಸರ್ ನಂದು BP ಶುಗರ್ ಎಲ್ಲ ಸರಿ ಹೋಗ್ಬಿಡುತ್ತಾ, ಇವೆಲ್ಲ ಕ್ವಶನ್ಸ್ ಇರುತ್ತೆ. ಸೊ ಆ ಥರ ಆಗೋದಿಲ್ಲ. ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ನೀವು ಜೀವನ ಪರ್ಯಂತ, ನೀವು ಬದುಕಿರೋ ತನಕ ಅಥವಾ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡೋ ತನಕ ಮಾತ್ರೆಗಳನ್ನ ಕಂಪಲ್ಸರಿ ತೊಗೊಳ್ಬೇಕು. ಅದಕ್ಕೂ ಖರ್ಚು ವೆಚ್ಚ ಆಗುತ್ತೆ. ತಿಂಗಳಿಗೆ ಒಂದು 20,000 ರೂಪಾಯಿ ಖರ್ಚು ಬರುತ್ತೆ ಮಾತ್ರೆಗಳದ್ದು. ಓಕೆ, ಸೊ ಮಾತ್ರೆಗಳನ್ನ ನೀವು ಕಂಪಲ್ಸರಿ ತೊಗೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಮಾತ್ರೆಗಳನ್ನ ನಿಲ್ಸಕ್ಕೆ ಬರೋಲ್ಲ. ಶುಗರು BP ಏನು ಮಾತ್ರೆ ಇದೆ ಅದು ಸೇಮ್ ಕಂಟಿನ್ಯೂ ಆಗುತ್ತೆ. ಡೋಸಸ್ ಕಮ್ಮಿ ಆಗ್ಬೋದು. ಕಿಡ್ನಿ ನ್ಯಾಚುರಲಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ಸ್ವಲ್ಪ BP ಮೆಡಿಕೇಷನ್ಸ್ ಕಮ್ಮಿ ಆಗ್ಬೋದು. ಇದೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಕಂಪ್ಲೀಟಾಗಿ ಕ್ಯೂರ್ ಆಗಲ್ಲ. ಓಕೆ, ಸೊ ಡಯಾಲಿಸಿಸ್ ನಿಲ್ಲಿಸ್ತೀವಿ ಹೊರತು ನಿಮ್ಮ ದೈನಂದಿನ ಚಟುವಟಿಕೆ ಆ ಕಿಡ್ನಿ ನಿಮಗೆ ಅಡಾಪ್ಟ್ ಆದ್ರೂ ಸಹ ನೀವು ಇಮ್ಯುನೋಸಪ್ರೆಸೆಂಟ್ಸ್ ಅಂತ ಏನು ನಾವು ಮಾತ್ರೆ ಕೊಡ್ತೀವಿ, ಅದರ ಇಮ್ಯುನಿಟಿನ, ನಮ್ಮ ದೇಹದ ಇಮ್ಯುನಿಟಿನ ಹದ್ಬತ್ತಲ್ಲಿ ಇಟ್ಕೋಬೇಕು. ಇಲ್ಲಾಂದ್ರೆ ಆ ಕಿಡ್ನಿನ ಹೊಡೆದಾಕ್ಬಿಡುತ್ತೆ. ಅದು ಫಾರಿನ್ ಬಾಡಿ ಇದ್ದಂಗೆ. ಯಾವುದೇ ಕಿಡ್ನಿ ಹೊರ ದೇಹದಿಂದ ನಾವು ತೊಗೊಂಡ್ರೆ ಅದು ಫಾರಿನ್ ಬಾಡಿನೇ. ಸೊ ಅದು ಹೊಡೆದಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮಾತ್ರೆಗಳನ್ನ ನೀವು ಕಂಪಲ್ಸರಿ ಕಂಟಿನ್ಯೂ ಮಾಡಲೇಬೇಕು. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಮಿನಿಮಮ್ ಏಜ್ ಅಂತ ಏನಾದ್ರು ಇದೆಯಾ ಸರ್? ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋದಕ್ಕೆ 60 years, ಕೊಡೋರಿಗೂ ಅಪ್ ಟು 60 years ವಿ ಕ್ಯಾನ್ ಟೇಕ್. ಸಮ್ಟೈಮ್ಸ್ ಏನಾಗುತ್ತೆ, ಪ್ರೆಷಸ್ ಡೋನರ್ಸ್ ಅಂತ ಇರ್ತಾರೆ, ಯಾರೂ ಇರಲ್ಲ, ಈಗ ಒಬ್ಬರೇ ಡೋನರ್ ಇರ್ತಾರೆ. ಅಂಥ ಟೈಮಲ್ಲಿ ನಾವು ರಿಸ್ಕನ್ನು ಎಕ್ಸ್ಪ್ಲೈನ್ ಮಾಡಿ ತೊಗೋತೀವಿ. ಯಾಕಂದರೆ ಒನ್ಸ್ ಯು ಕ್ರಾಸ್ 60 years ಆಫ್ ಏಜ್, ನಿಮ್ಮ ಕಿಡ್ನಿ ಫಂಕ್ಷನ್ನೇ ಕಮ್ಮಿ ಇರುತ್ತೆ. ಸೊ ನೀವು ತೊಗೊಂಡು ಕಿಡ್ನಿ ಹಾಕಿದವರಿಗೂ ಏನು ಉಪಯೋಗ ಆಗಲ್ಲ, ಕಿಡ್ನಿ ತೊಗೊಂಡವ್ರಿಗೂ ಆ ಫಂಕ್ಷನ್ಸ್ ಕಮ್ಮಿ ಇರೋದ್ರಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ಫಸ್ಟ್ ಕಮ್ಸ್ ದ ಡೋನರ್, ನೆಕ್ಸ್ಟ್ ಕಮ್ಸ್ ದ ರೆಸಿಪಿಯೆಂಟ್. ಸೊ ಹಾಗಾಗಿ ನಾವು ಆ ಥರ 60 ವರ್ಷದ ಮೇಲ್ಪಟ್ಟವ್ರಿಗೆ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಡೋನರ್ಗೂ 60 ಒಳಗಿದ್ರೆ ಒಳ್ಳೆಯದು. 60+ ಆದಮೇಲೆ ಅವರಿಗೆ ಮತ್ತೆ ಹಾಕೋದ್ರಿಂದ ಎಷ್ಟರ ಮಟ್ಟಿಗೆ ಅದು ಹೆಲ್ಪ್ ಆಗುತ್ತೆ. ಆಮೇಲೆ ಇಮ್ಯುನೋಸಪ್ರೆಷನ್ ಆ ಏಜಲ್ಲಿ ತಡ್ಕೋತಾರ, ಆ ಇಂಜೆಕ್ಷನ್ಸು ಎಲ್ಲ ಪವರ್ಫುಲ್ ಮೆಡಿಸಿನ್ಸ್ ಏನು ಕೊಡ್ತೀವಿ ಅದನ್ನು ತಡ್ಕೋತಾರ ಅನ್ನೋದೇ ಇಂಪಾರ್ಟೆಂಟ್. ಸರ್, ನಾನೀಗ ನಿಮ್ಗೆ ಒಂದಿಷ್ಟು ರ್ಯಾಪಿಡ್ ಫೈರ್ ಕ್ವಶನ್ಸ್ನ ಕೇಳ್ತಾ ಹೋಗ್ತೀನಿ, ಪಟ ಅಂತ ಆನ್ಸರ್ ಮಾಡ್ತಾ ಹೋಗ್ತೀನಿ. Who stresses the kidneys more? Coffee lovers, spicy food lovers, or weekend party lovers? ವೀಕೆಂಡ್ ಪಾರ್ಟಿ ಲವರ್ಸ್. ಯಾಕೆ? ಯಾಕಂದರೆ ಸರಿಯಾಗಿ ತಿನ್ನಲ್ಲ, ಬೇರೆದು ಅಂದರೆ ಮದ್ಯಪಾನ ಸೇವಿಸೋದಾಗಲಿ, ಆಮೇಲೆ ಜಂಕ್ ಫುಡ್ ತಿನ್ನೋದಾಗಲಿ, ಆಮೇಲೆ ಡ್ರಿಂಕ್ಸ್ ಮಾಡಿದಾಗ ಊಟ ಮಾಡ್ದಲೇ ಇರೋದಾಗಲಿ, ಆಮೇಲೆ ನೀರು ಸರಿ ಕುಡಿಯೋದಿಲ್ಲ. ಸೊ ವೀಕೆಂಡ್ ಪಾರ್ಟಿ ಲವರ್ಸ್, ಐ ಥಿಂಕ್ ದೇ ವಿಲ್ ಸ್ಟ್ರೆಸ್ ದ ಕಿಡ್ನಿ ಮೋರ್. Who lies more? People saying I drink 3 liters daily, or people saying I'll start from tomorrow? ಬೋತ್ ಆರ್ ಟೆಲಿಂಗ್ ಲೈಸ್. ಯಾರು 3 ಲೀಟರ್ ಕುಡಿಯಲ್ಲ. ಅದು ಮೆಷರ್ಮೆಂಟ್ ಇಟ್ಟು ನೋಡಿದಾಗಲೇ ಗೊತ್ತಾಗೋದು ಎಷ್ಟು ಲೀಟರ್ ಕುಡಿದಿದ್ದಾರೆ ಅಂತ. ಹಾರ್ಡ್ಲಿ ದೇ ವುಡ್ ಹ್ಯಾವ್ ಡ್ರಂಕ್ ಓನ್ಲಿ 1 ಲೀಟರ್. ಆಮೇಲೆ ನಾಳೆಯಿಂದ ಕುಡಿತೀನಿ ಅನ್ನೋರು ಯಾವತ್ತೂ ಕುಡಿಯಲ್ಲ. ಈಗಲಿಂದನೇ ಕುಡಿತೀನಿ ಅಂತ ಸ್ಟಾರ್ಟ್ ಮಾಡಿದ್ರೆ ಮಾತ್ರ, ಅಂದರೆ ನೀರನ್ನು ಹೇಳ್ತಾ ಇರೋದು ನಾನು. ಸೊ ನೀರನ್ನ ಈಗಲಿಂದನೇ ಕುಡಿತೀನಿ ಅಂತ ಅಂದ್ಕೊಂಡ್ರೆ ಮಾತ್ರ ನಾವು 3 ಲೀಟರ್ ಕುಡಿಯೋಕ್ಕೆ ಸಾಧ್ಯನೇ ಹೊರತು ನಾಳೆಯಿಂದ ಕುಡಿತೀನಿ, ನಾಡಿದಿಂದ ಕುಡಿತೀನಿ, ವೀಕೆಂಡು, ಬರ್ಡೇಯಿಂದ ಕುಡಿತೀನಿ, ನ್ಯೂ ಇಯರಿಂದ ಕುಡಿತೀನಿ, ಇಂಪಾಸಿಬಲ್. ಅದು ಯಾವತ್ತೂ ಆಗಲ್ಲ, ಬರೋದಿಲ್ಲ. If kidneys could text, what would their message first? Hydrate please, or stop eating chips? Both. Stop eating chips and hydrate me please. Which is more unpredictable, kidney function or hospital lift buttons? Hospital lift buttons. Kidney functions at least we can predict. Hospital lift buttons we can't predict. What's more dramatic, a stone trying to pass or a patient trying to avoid drinking water? Patient trying to avoid drinking water is most dramatic ಅನ್ಸುತ್ತೆ. Because whatever that stone passing through the kidney or ureter ಅಲ್ಲ, ಅದೇನು ಇದು ಡ್ರಾಮ್ಯಾಟಿಕ್ಕಾಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗೋದೇ ಇಲ್ಲ, ಕೊಡೋದಕ್ಕೂ ಹೋಗಲ್ಲ. ದಟ್ ಈಸ್ ರಿಯಲಿ ಪೇನ್ಫುಲ್. ಇಟ್ ಈಸ್ ಈಕ್ವಲ್ ಟು ಪೇಯ್ನ್ ಆಫ್ ಎ ಪ್ರೆಗ್ನೆಂಟ್ ವುಮನ್ ಅಂತ ಹೇಳ್ತೀವಿ ನಾವು. ಅಂದರೆ ಹೆರಿಗೆಯಲ್ಲಿ ಬಂದಂಥ ಪೇಯ್ನ್ ಇದೆಯಲ್ಲ, ಹೆರಿಗೆ ಪೇಯ್ನ್ ಅಷ್ಟು ಪೇಯ್ನ್ಫುಲ್ ಆಗಿರುತ್ತೆ ಕಿಡ್ನಿ ಸ್ಟೋನ್ಸ್ದು ಪೇಯ್ನು ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಯಾರು
ಕುಡಿತೀನಿ ಅಂತ ಅದು ಡ್ರಾಮಾ, ದಟ್ ಈಸ್ ಮೋರ್ ಡ್ರಾಮ್ಯಾಟಿಕ್. ನಾನೀಗ ಒಂದಿಷ್ಟು ಕಂಡೀಷನ್ನ ಹೇಳ್ತಾ ಹೋಗ್ತೀನಿ ಅಥವಾ ಹ್ಯಾಬಿಟ್ಸ್ನ ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ಔಟ್ ಆಫ್ 5 ಸ್ಕೇಲ್ ಮಾಡ್ತಾ ಹೋಗ್ಬೇಕು. ಔಟ್ ಆಫ್ 5. ಸ್ಕಿಪ್ಪಿಂಗ್ BP ಟ್ಯಾಬ್ಲೆಟ್ಸ್ ಕಿಡ್ನಿಗೆ ಎಷ್ಟು ಡೇಂಜರ್, ಇದನ್ನ ಎಷ್ಟು ಸ್ಕೇಲ್ ಮಾಡ್ತೀರಾ ಔಟ್ ಆಫ್ 5? 4. ಆದಷ್ಟು ನೀವು ಸ್ಕಿಪ್ ಮಾಡಿದಷ್ಟು BP ರೈಸ್ ಆಗುತ್ತೆ. ನಾನು ಅವಾಗಲೇ ಹೇಳಿದಾಗೆ BP ಇನ್ ಫ್ಯೂಚರ್ ಅಂದರೆ ಅದು ಮತ್ತೆ ತೊಂದರೆಗಳನ್ನ ಮತ್ತೆ ಕಿಡ್ನಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ ಹೈ BP ಇದ್ದಾಗ. ಸೊ ಹೈ ಪ್ರೆಷರ್ ಇದ್ದಾಗ ಆರ್ಟಿರಿಯೋಲ್ಸ್ ಮೇಲೆ ಪ್ರೆಷರ್ ಬಿದ್ದಾಗ ಕಿಡ್ನಿ ಒಳಗೆ ಇರ್ತಕ್ಕಂಥದ್ದು ಬೇಸಿಕಲಿ ಇಟ್ ಇಸ್ ಆಲ್ ಮೈನ್ಯೂಟ್ ಆರ್ಟಿರಿಯೋಲ್ಸ್ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಗ್ಲೊಮರುಲೈ ಅಂತ ಹೇಳ್ತೀವಿ. ಅದರ ಕಾಂಗ್ಲೊಮರೇಟಿಂದನೇ ಅದು ಆಗಿರೋದು. ಸೊ ಅಲ್ಲಿ ಪ್ರೆಷರ್ ಜಾಸ್ತಿ ಆದಾಗೆಲ್ಲ ಏನಾಗುತ್ತೆ, ಕಿಡ್ನಿ ಮೇಲೆ ಒತ್ತಡ ಬೀಳುತ್ತೆ, ಕಿಡ್ನಿ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಔಟ್ ಆಫ್ 5 ಐ ಥಿಂಕ್ ಐ ಗಿವ್ ಇಟ್ 4. ಹೈ ಸಾಲ್ಟ್ ಸ್ನ್ಯಾಕ್ಸ್ ಡೈಲಿ 5. ಇಗ್ನೋರಿಂಗ್ ಸ್ವೆಲ್ಲಿಂಗ್ ಇನ್ ಫೀಟ್ ರಿಸ್ಕ್ ಎಷ್ಟು ಔಟ್ ಆಫ್ 5 ಸ್ಕೋರ್ ಮಾಡಿ? 5. ಡಿಹೈಡ್ರೇಷನ್ ಫಾರ್ ಲಾಂಗ್ ಅವರ್ಸ್ ಕಿಡ್ನಿಗೆ ಎಷ್ಟು ಸ್ಟ್ರೆಸ್ ಔಟ್ ಆಫ್ 5? 4. ಸರ್, ಈಗ ದಿಸ್ ಆರ್ ದಟ್ ಅಂತ ನಾನು 2 ಆಪ್ಷನ್ನ ಕೊಡ್ತೀನಿ, ನೀವು ಯಾವ್ದು ಹೆಲ್ದಿಯರ್ ಆಪ್ಷನ್ ಅಥವಾ ಯಾವ್ದು ಕರೆಕ್ಟ್ ಆಪ್ಷನ್ ಅನ್ನೋದು ನೀವು ಚೂಸ್ ಮಾಡಬೇಕು. ಕೋಕೋನಟ್ ವಾಟರ್ ಆರ್ ಪ್ಯಾಕ್ ಜ್ಯೂಸ್? ಕೋಕೋನಟ್ ವಾಟರ್. ಲೋ ಸಾಲ್ಟ್ ಡಯಟ್ ಅಥವಾ ನೋ ಸಾಲ್ಟ್ ಡಯಟ್? ಟಫ್ ಕ್ವಶನ್. ಲೋ ಸಾಲ್ಟ್ ಡಯಟ್. ಯಾಕಂತ ಹೇಳ್ಬೋದು ಸರ್? ನೋ ಸಾಲ್ಟ್ ಡಯಟ್ ಅನ್ನೋದೇನು ಇರೋದಿಲ್ಲ. ಅದು ಯಾಕಂದರೆ ತೀರಾ ಏನು ಸಾಲ್ಟ್ ಇಲ್ಲದೆ, ಸಾಲ್ಟು ಬೇಕು ದೇಹಕ್ಕೆ, ಬಟ್ ಲೋ ಇದ್ದಷ್ಟು ಒಳ್ಳೆಯದು. ಸೊ ಲೋ ಇದ್ದಷ್ಟು ಕಿಡ್ನಿಗೆ ಒಳ್ಳೆಯದು. ಅಂದರೆ ನೋ ಸಾಲ್ಟ್ ಡಯಟ್ ಯಾರೂ ಮಾಡಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ. ನಾವು ಪ್ರಾಣಿಗಳಾಗಬೇಕಾಗತ್ತಷ್ಟೇ. ಹೋಮ್ ರೆಮಿಡಿ ಅಥವಾ ಡಾಕ್ಟರ್ ಚೆಕ್ ಅರ್ಲಿ ಕಿಡ್ನಿ ಪೇನ್ಗೆ ಯಾವುದು ಸ್ಮಾರ್ಟ್ ಆಪ್ಷನ್? ಡಾಕ್ಟರ್ ಚೆಕ್. ಪ್ರೋಟೀನ್ ರಿಚ್ ಡಯಟ್ ಅಥವಾ ಬ್ಯಾಲೆನ್ಸ್ ಡಯಟ್ ಕಿಡ್ನಿಗೆ ಯಾವುದು ಸೇಫ್? ಬ್ಯಾಲೆನ್ಸ್ ಡಯಟ್ ಆಲ್ವೇಸ್. ಸರ್, ಇದು ಡಿಕೋಡ್ ದ ಇಮೇಜ್ ಅಂತ ನಾನು ಒಂದಿಷ್ಟು ಇಮೇಜ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ಆ ಕಂಡೀಷನ್ನ ಡಿಕೋಡ್ ಮಾಡಬೇಕು. ಓಕೆ. ಬೀನ್ಸ್ ಅಂದರೆ ಕಿಡ್ನಿ. ಸೈನ್ ನೋಡಿದ್ರೆ ಅಲಾರ್ಮಿಂಗ್ ಇದೆ. ಸೊ ಪ್ರಾಬ್ಲಿ ಕಿಡ್ನಿ ಡಿಸೀಸ್ ಆರ್ ಕಿಡ್ನಿ ಡಿಸ್ಫಂಕ್ಷನ್. ಟ್ರೂ ಸರ್, ಕರೆಕ್ಟ್. ವಾಟರ್ ಆ್ಯಂಡ್ ಸಾಲ್ಟ್. ಓಕೆ. ಲಿಮಿಟ್ ಯುವರ್ ಸಾಲ್ಟ್, ಡ್ರಿಂಕ್ ಮೋರ್ ಫ್ಲೂಯಿಡ್ಸ್. ಟ್ರೂ. This is we only, the nephrologist, where the doctor with the bean-shaped kidneys. Bean-shaped. Okay. The painful condition in the kidney, probably kidney stones. True, sir. Treatment, a machine, fluid removal, the syringe, probably dialysis. ಸರ್, ನೀವೆಲ್ಲ ಕ್ವಶನ್ಸ್ಗೂ ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸರ್, ಈಗ ಗೂಗಲ್ ವರ್ಸಸ್ ಡಾಕ್ಟರ್ ಅಂತ ಒಂದು ಸೆಗ್ಮೆಂಟ್ ಇದೆ. ಗೂಗಲ್ ಹೇಳಿರೋ ಒಂದಿಷ್ಟು ಮಿತ್ಸ್ನ ನಾನು ಹೇಳ್ತಾ ಹೋಗ್ತೀನಿ, ಅದು ನೀವು ನಿಜಾನ ಅಥವಾ ಸುಳ್ಳ ಅಂತ ನೀವು ಹೇಳ್ತಾ ಹೋಗ್ಬೇಕು. ಗೂಗಲ್ ಹೇಳುತ್ತೆ ಡ್ರಿಂಕಿಂಗ್ 1 gallon ವಾಟರ್ ಈಕ್ವಲ್ ಟು ಕಿಡ್ನಿ ಡಿಟಾಕ್ಸ್. ರಾಂಗ್. ಇಟ್ಸ್ ಎ ಮಿತ್. ಯಾಕೆಂತಾನು ಹೇಳ್ಬಿಟ್ಟು ಸರ್? ಅಲ್ಲ, ಕಿಡ್ನಿಗೆ ಏನು ನಮ್ಮ ಮನೆ ಟ್ಯಾಂಕ್ ಅಲ್ಲ, ಅದು ಗ್ಯಾಲನ್ಸ್ ಗಟ್ಟಲೆ ನೀರು ಹಾಕ್ಬಿಟ್ಟು ಫ್ಲಶ್ ಮಾಡ್ತೀವಿ ಅನ್ನೋದಕ್ಕೆ. ಓಕೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಫಂಕ್ಷನ್. ಓಕೆ, ಸೊ ಅದೆಲ್ಲ ಮಿತ್ಸ್. ದ ಥಿಂಕ್ ದಟ್ they'll detox the kidney by drinking lots of water. No, it is wrong. Viral recipe: jeera water cures kidney stones. Maybe to some extent, I don't know. It doesn't cure. It will help. It might help pass through the ureter ಅಷ್ಟೇ. ಅದು ಜೀರಾ ವಾಟರ್ ಆಗಲಿ ಪ್ಲಸ್ ಬಾರ್ಲಿ ವಾಟರ್ ಆಗಲಿ, ಇದು ಅಂದರೆ ಪೀಪಲ್ ಥಿಂಕ್ ದಟ್ ಅದು ತೊಗೊಂಡಾಗ ನಮಗೆ ಇದಾಗುತ್ತೆ. ದೇ ಆ್ಯಕ್ಟ್ ಆಸ್ ಡಯೂರೆಸಿಸ್ ಅಂತ ಅಂತೀವಿ, ಅಂದರೆ ಯೂರಿನ್ ಜಾಸ್ತಿ ಪಾಸ್ ಮಾಡಿಸುತ್ತೆ. ಸೊ ದಟ್ ಕಲ್ಲು ಪಾಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ಅದು ಹೋಮ್ ಮೇಡ್ ರೆಮಿಡಿ ಥರ ಯೂಸ್ ಮಾಡ್ತಾರೆ, ಜೀರಾ ವಾಟರ್ ಆ್ಯಂಡ್ ಬಾರ್ಲಿ ವಾಟರ್. ಆದರೆ ಇದರಿಂದ ಕಿಡ್ನಿ ಸ್ಟೋನ್ಸ್ ಕ್ಯೂರ್ ಆಗಲ್ಲ. ಸ್ಟೋನ್ ಇಸ್ ಸ್ಟೋನ್, ಯು ಕಾಂಟ್ ಕ್ಯೂರ್ ಇಟ್. ಓನ್ಲಿ ಇಟ್ ಹ್ಯಾಸ್ ಟು ಕಮ್ ಔಟ್, ಆರ್ ಯು ಹ್ಯಾವ್ ಟು ಇದು ಹೊಡಿಬೇಕು, ಬ್ರೇಕ್ ಇಟ್ ಅಷ್ಟೇ. ವಯಸ್ಸಾದವ್ರಿಗೆ ಮಾತ್ರ ಕಿಡ್ನಿ ಫೇಲ್ಯೂರ್ ಆಗುತ್ತೆ? ನೋ, ಅಬ್ಸಲ್ಯೂಟ್ಲಿ ನೋ. ಬರ್ತಿಂದ ಹಿಡಿದು ಸಾವು ತನಕ ಎನಿ ಏಜ್ ಗ್ರೂಪ್ ದೇ ಕ್ಯಾನ್ ಹ್ಯಾವ್ ಕಿಡ್ನಿ ಪ್ರಾಬ್ಲಮ್ಸ್. ಕಿಡ್ನಿ ಫೇಲ್ಯೂರ್ ಅಂತಲ್ಲ, ಕಿಡ್ನಿಯಲ್ಲಿ ಸಾವಿರಾರು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹುಟ್ಟಿದ ಮಕ್ಕಳಲ್ಲೇ ಎಷ್ಟೊಂದು ಸತಿ ನಾವು ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ವೇರ್ ಪ್ರೋಟೀನ್ ಲಾಸ್ ತುಂಬ ಆಗಿ ಯೂರಿನಲ್ಲಿ ಮಕ್ಕಳು ಬ್ಲೋಟಪ್ ಆಗಿಬಿಡ್ತಾರೆ. ಇಟ್ ಲುಕ್ಸ್ ವೆರಿ ಹಾರಿಫೈಯಿಂಗ್ ಫಾರ್ ದ ಪೇರೆಂಟ್ಸ್. ಭಾಳ ಗಾಬರಿಯಿಂದ ಬರ್ತಾರೆ. ಟ್ರೀಟ್ಮೆಂಟ್ ಇಸ್ ಸಿಂಪಲ್. ಅದರಲ್ಲೂ ಹೇಳ್ಬಿಡ್ತೀನಿ, ದ ಟ್ರೀಟ್ಮೆಂಟ್ ಇಸ್ ಸ್ಟಿರಾಯ್ಡ್ಸ್. ಬಟ್ ಎಷ್ಟೊಂದು ಸತಿ ನಾವು ಸ್ಟಿರಾಯ್ಡ್ಸ್ ಸ್ಟಾರ್ಟ್ ಮಾಡಿದಾಗ ಅಲ್ಲೆಲ್ಲೋ ಯಾರೋ ಲೋಕಲಲ್ಲಿ ಯಾರೋ ಡಾಕ್ಟ್ರಿಗೆ ತೋರಿಸಿದಾಗ ಸ್ಟಿರಾಯ್ಡ್ಸ್ ಹಾಕಿದ್ದಾರೆ ಅಂತಂದು ಪೇಷಂಟ್ಸ್ ಬಂದು ನಮಗೆ ಕ್ವಶನ್ ಮಾಡಿದ್ದು ಇದೆ. ಸರ್ ಏನು ಸರ್ ಇಷ್ಟು ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆಲ್ಲ ಸ್ಟಿರಾಯ್ಡ್ಸ್ ಹಾಕ್ತೀರಾ ಅಂತ. ಬಟ್ ದಟ್ ಈಸ್ ರಾಂಗ್. ದಟ್ ಈಸ್ ದ ಟ್ರೀಟ್ಮೆಂಟ್ ಆ್ಯಕ್ಚುಲಿ. ದಟ್ ಈಸ್ ದ ಓನ್ಲಿ ಟ್ರೀಟ್ಮೆಂಟ್.
ಇಲ್ಲ ಅಂದರೆ ಅದೇ ಥರ ಪ್ರೋಟೀನ್ ಲೀಕೇಜ್ ಆಗಿ ಹೋಗ್ತಾ ಹೋದರೆ ನಾನು ಅವಾಗಲೇ ಹೇಳ್ದಂಗೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ದಟ್ ಈಸ್ ಜಸ್ಟ್ ಎ ಕಿಡ್ನಿ ಪ್ರಾಬ್ಲಮ್. ಆ ಪ್ರಾಬ್ಲಮನ್ನು ಫೇಲ್ಯೂರ್ ಆಗಿ ನಾವೇ ಕನ್ವರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಮಕ್ಕಳು ಬೆಳವಣಿಗೆಗಾಗಲಿ ಇದಕ್ಕಾಗಲಿ ಅದೇನೇನು ಬೇಕು ಮೆಡಿಸಿನ್ಸ್ ನಾವು ಹಾಕಿ ಕೊಡ್ತೀವಿ. ಸ್ಟಿರಾಯ್ಡ್ಸ್ ತೊಗೊಂಡಾಗ ಅದ್ರ ಸೈಡ್ ಎಫೆಕ್ಟ್ಸನ್ನು ಪ್ರಿವೆಂಟ್ ಮಾಡಲಿಕ್ಕಾಗಿ ಬೇರೆ ಮೆಡಿಸಿನ್ಸ್ ಕೊಟ್ಟಿರ್ತೀವಿ. ಸೊ ಹಾಗಾಗಿ ಐ ಡೋಂಟ್ ಥಿಂಕ್ ಸೊ ದೇ ಶುಡ್ ಬಿ ವರಿಡ್. ಅವ್ರು ದೊಡ್ಡವರಾಗೋದಕ್ಕೂ ಬೆಳೆಯೋದಕ್ಕೂ ಅವ್ರ ವಯಸ್ಸಿಗೆ ಬರೋದಕ್ಕೂ ಮದುವೆ ಆಗಿ ಮಕ್ಕಳಾಗೋದಕ್ಕೂ ಏನೂ ತೊಂದರೆ ಇಲ್ಲ. ಹೈ ಬಿ ಪಿಗೆ ಟೆಂಡರ್ ಕೊಕೊನೆಟ್ ಇಮಿಡಿಯೇಟ್ ಕ್ಯೂರ್ ಅಂತ ಇಂಟರ್ನೆಟ್ ಹೇಳುತ್ತೆ. ಇಲ್ಲ, ತಪ್ಪು ಹೇಳುತ್ತದು. ಟೆಂಡರ್ ಕೊಕೊನಟ್ ವಾಟರ್ ಹೆಂಗೆ ಕ್ಯೂರ್ ಆಗುತ್ತೆ ಕಿಡ್ನಿ ಫೇಲ್ಯೂರಿಗೆ? ನೋ, ಕಿಡ್ನಿ ಫೇಲ್ಯೂರ್ ಇದ್ದಾಗ ಆ್ಯಕ್ಚುಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ನೀವು ಟೆಂಡರ್ ಕೊಕೊನಟ್ ತೊಗೊಂಡಾಗ ಏನಾಗುತ್ತೆ, ಪೊಟ್ಯಾಷಿಯಮ್ ಜಾಸ್ತಿ ಆಗಿ ಇನ್ನೂ ನಿಮಗೆ ತೊಂದರೆ ಆಗಿ ಡೆತ್ ಆಗೋವಂಥ ಸಾಧ್ಯತೆಗಳಿರುತ್ತೆ ಹೊರತು ಕ್ಯೂರ್ ಆಗಲ್ಲ. ಪೊಟ್ಯಾಷಿಯಮ್ ಜಾಸ್ತಿ ಆಯಿತು ಅಂದ್ರೆ ಹಾರ್ಟ್ ಸ್ತಬ್ಧ ಆಗಿಬಿಡುತ್ತೆ. ಸೊ ಎಷ್ಟೊಂದು ಜನ ಹಾಗೆ ತೀರ್ಕೊಂಡ್ಬಿಡ್ತಾರೆ ಕಿಡ್ನಿ ಫೇಲ್ಯೂರ್ ಅವರು. ಸೊ ವಿ ಆಸ್ ದೆಮ್ ಟು ಅವಾಯ್ಡ್ ಟೆಂಡರ್ ಕೊಕೊನಟ್ ವಾಟರ್. ಕಿಡ್ನಿ ಪೇನ್ ಈಕ್ವಲ್ ಟು ಆಲ್ವೇಸ್ ಸ್ಟೋನ್ ಅಂತೆ. ನೋ, ಇನ್ಫೆಕ್ಷನ್ ಆಗಿರ್ಬೋದು. ಸೊ ಕಿಡ್ನಿ ಪೇನ್ ಅಂದರೆ ಬರೀ ಸ್ಟೋನ್ ಅಂತಲೇ ಅಲ್ಲ, ಇನ್ಫೆಕ್ಷನು ಆಗಿರ್ಬೋದು. ಅಂದರೆ ಯಾವಾಗಲೂ ಸ್ಟೋನ್ ಅಂತಲೇ ಅಲ್ಲ. ಒಮ್ಮೊಮ್ಮೆ ಏನಾಗುತ್ತೆ, ಯೂರಿನ್ ಸರಿ ಫ್ಲೋ ಆಗದಲ್ಲೇ ಬ್ಲ್ಯಾಡ್ರಲ್ಲಿ ಯೂರಿನ್ ಕಟ್ಕೊಂಡ್ರೂ ಪೇನ್ ಬರ್ಬೋದು ಕಿಡ್ನಿಯಲ್ಲಿ. ಸೊ ಹಾಗಾಗಿ ಬರೀ ಸ್ಟೋನ್ ಅಂತಲೇ ಪರಿಗಣಿಸಬಾರ್ದು. ಯಾವುದೇ ಪ್ರಾಬ್ಲಮ್ ಇರ್ಬೋದು, ಅಪ್ರೋಚ್ ಯುವರ್ ಡಾಕ್ಟರ್ ಅಷ್ಟೇ. ಒನ್ ವೈರಲ್ ಹ್ಯಾಕ್: ಡ್ರಿಂಕಿಂಗ್ ಸೋಡಾ ಬ್ರೇಕ್ಸ್ ಕಿಡ್ನಿ ಸ್ಟೋನ್ಸ್. ನೋ, ಐ ಆಲ್ರೆಡಿ ಟೋಲ್ಡ್ ಯು, ನಥಿಂಗ್ ಕ್ಯಾನ್ ಬ್ರೇಕ್ ದ ಸ್ಟೋನ್. ಸ್ಟೋನ್ ಇಸ್ ಅ ಸ್ಟೋನ್. ವಿ ಓನ್ಲಿ ಹ್ಯಾವ್ ಟು ಬ್ರೇಕ್ ಇಟ್, ಅಥವಾ ಇಟ್ ಮೈಟ್ ಹೆಲ್ಪ್ ಇನ್ ಪಾಸಿಂಗ್ ದ ಸ್ಟೋನ್ ಅಷ್ಟೇ. ಡೈಯೂರಿಸಿಸ್ ಎಫೆಕ್ಟ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಪಾಸ್ ಆಗ್ಬೋದು ಅಂತ. ಇಟ್ ಇಸ್ ಸಿಮಿಲರ್ ಟು ಬಾರ್ಲಿ ವಾಟರ್ ಆರ್ ಜೀರಾ ವಾಟರ್ ಅಷ್ಟೇ. So it doesn't cure. In fact, it will dehydrate more. ಸರ್, ಈಗ ಪ್ರಾಬ್ಲಮ್ ಅಥವಾ ನಾರ್ಮಲ್ ಅಂತ ಒಂದು ಸೆಗ್ಮೆಂಟ್ ಇದೆ. ಒಂದು ಕಂಡೀಷನ್ ಹೇಳ್ತಾ ಹೋಗ್ತೀನಿ, ಅದು ಪ್ರಾಬ್ಲಮ್ ನಾರ್ಮಲ್ ಅಂತ ನೀವು ಹೇಳ್ಬೇಕು. ಸಂಜೆ ಹೊತ್ತಿನಲ್ಲಿ ಮೈಲ್ಡ್ ಸ್ವೆಲ್ಲಿಂಗ್ ಆಗೋದು ನಾರ್ಮಲ್? ಪ್ರಾಬ್ಲಮ್. ಯಾವ ರೀತಿ ಪ್ರಾಬ್ಲಮ್? ಕಾಲ್ ಸ್ವೆಲ್ಲಿಂಗ್ ಯೂಶಲಿ ಆಗಬಾರ್ದು. ಕಾಲಲ್ಲಿ ಸ್ವೆಲ್ಲಿಂಗ್ ಅದು ಎಸ್ಪೆಷಲಿ ಆಗೋದೇ ಮಧ್ಯಾಹ್ನ ಅಥವಾ ಸಂಜೆ ಮೇಲೆ. ಯಾಕಂದರೆ ಮಲಗಿ ನಾವು ಎದ್ದಾಗ ಏನಾಗುತ್ತೆ, ಇಟ್ಸ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ಫ್ಲೂಯಿಡ್ ಅಂತ ಏನು ಹೇಳ್ತೀವಿ. ಕಾಲು ಎತ್ತರ ಇಟ್ಕೊಂಡು ಮಲಗಿದಾಗ ಫ್ಲೂಯಿಡ್ ಎಲ್ಲ ಹೊಟ್ಟೆಗೆ ತೊಡೆಗೆ ಬಂದಿರುತ್ತೆ. ಸೊ ಒನ್ಸ್ ಯು ಆರ್ ಅಪ್ ಆ್ಯಂಡ್ ಅಬೌಟ್, ಎದ್ದು ಓಡಾಡಿದಾಗ ಅಥವಾ ನೀವು ಕುತ್ಕೊಂಡು ಟಿ ವಿ ನೋಡೋದಾಗಲಿ, ಏನಾದರೂ ಮಾಡಿದಾಗ ಅಥವಾ ಎಕ್ಸಸೈಸ್ ಮಾಡಿದಾಗ, ನಿಮ್ಮ ದಿನಚರಿಗಳನ್ನ ನಡೆಸ್ಕೊಂಡು ಹೋದಾಗ ಅವಾಗ ಏನಾಗ್ತದೆ, ಸೇಮ್ ಫ್ಲೂಯಿಡೇ ಇಟ್ ವಿಲ್ ಫ್ಲೋ ಬ್ಯಾಕ್ ಟು ದ ಲೆಗ್ಸ್ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಅಷ್ಟೇ. ಸೊ ಹಾಗಾಗಿ ಆ ಫ್ಲೂಯಿಡ್ ರಿಟೆನ್ಷನ್ ಅನ್ನೋದು ದೇಹದಲ್ಲಿ ಇರಬಾರ್ದು. ಸೊ ಫ್ಲೂಯಿಡ್ ರಿಟೆನ್ಷನ್ ಇದೆ ಅಂದರೆ ದೇರ್ ಆರ್ ಮಲ್ಟಿಪಲ್ ಪ್ರಾಬ್ಲಮ್ಸ್. ಲಿವರ್ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಮೈಯಲ್ಲಿ ಪ್ರೋಟೀನ್ ಅಂಶ ಕಮ್ಮಿ ಆಗಿರ್ಬೋದು, ಅಥವಾ ಮೆಡಿಸಿನಿಂದನೂ ಕಾಲು ಬಾವುಗಳು ಬರ್ಬೋದು. ಸೊ ಹಾಗಾಗಿ ಈವ್ನಿಂಗ್ ಸ್ವೆಲ್ಲಿಂಗ್ ಇದೆ ಅಂತಂದರೆ ಯು ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಇಟ್ಸ್ ಎ ಪ್ರಾಬ್ಲಮ್. ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಒನ್ ಟೈಮ್ ಯೂರಿನ್ ಬರ್ನಿಂಗ್ ಪ್ರಾಬ್ಲಮ್, ಇಸ್ ಇಟ್ ಅ ಪ್ರಾಬ್ಲಮ್ ಆರ್ ನಾರ್ಮಲ್? ಮೇ ಬಿ ನಾರ್ಮಲ್. ಇಟ್ಸ್ ನಾಟ್ ಎ ಪ್ರಾಬ್ಲಮ್. ರಿಪೀಟೆಡ್ಲಿ ಯೂರಿನರಿ ಬರ್ನಿಂಗ್ ಆಗ್ತಾ ಇದೆ ಅಂದರೆ ಮಾತ್ರ ಪ್ರಾಬ್ಲಮ್. ಸಮ್ಟೈಮ್ಸ್ ಏನಾಗುತ್ತೆ, ತುಂಬ ಡಿಹೈಡ್ರೇಟೆಡ್ ಎನ್ವಿರಾನ್ಮೆಂಟಲ್ಲಿ ನಮಗೆ ನೀರು ಕುಡಿದಲ್ಲೇ ಆಗಿರ್ಬೋದು, ವರ್ಕ್ ಪ್ರೆಷರಲ್ಲಿ ನಾವು ಯೂರಿನೇಷನ್ ಮಾಡಬೇಕಾಗತ್ತಲ್ಲ ಅನ್ನೋದು, ಈಗ ಟ್ರಾವೆಲಿಂಗ್ ಇನ್ ದ ಬಸ್. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನಾವು ನೀರು ಕಮ್ಮಿ ಕುಡಿದಿರ್ತೀವಿ. ಅಂಥ ಟೈಮಲ್ಲಿ ಸ್ವಲ್ಪ ಬರ್ನಿಂಗ್ ಕಾಣಿಸ್ಕೊಳ್ಬಹುದು. ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಕರ್. ಒನ್ ಟೈಮ್ ಬರ್ನಿಂಗ್ ಇದ್ದರೆ ಗಾಬರಿ ಆಗೋವಂಥದ್ದೇನಿಲ್ಲ. ಸ್ವಲ್ಪ ಹೈಡ್ರೇಟ್ ಮಾಡ್ಕೊಂಡು ನೋಡಿ, ಅದರಲ್ಲೇ ಟ್ರೀಟ್ಮೆಂಟ್ ಸಿಗುತ್ತೆ. ನಿಮಗೆ ಸ್ವಲ್ಪ ಕ್ಯೂರ್ ಅನಿಸುತ್ತೆ, ಆರಾಮ್ ಅನಿಸುತ್ತೆ. ಯಾವಾಗ ನೀವು ಎಷ್ಟೆಲ್ಲ ಮಾಡ್ಕೊಂಡ್ರು, ಹೋಮ್ ರೆಮಿಡೀಸ್ ಮಾಡ್ಕೊಂಡ್ರು ಏನು ಇಂಪಾರ್ಟೆಂಟ್, ನಿಮಗೆ ಏನು ಚೇಂಜೇ ಅನಿಸ್ತಾ ಇಲ್ಲ, ರಿಪೀಟೆಡ್ಲಿ ನಮಗೆ ಬರ್ನಿಂಗ್ ಬರ್ತಾ ಇದೆ, ಯೂರಿನಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗ್ತಿದೆ ಅಂದರೆ ಡೆಫಿನೆಟ್ಲಿ ಕನ್ಸಲ್ಟೆಡ್ ಡಾಕ್ಟರ್. ಸೊ ಈ ಕಂಡೀಷನ್ನು ಪ್ರಾಬ್ಲಮೆಟಿಕ್ ಅಲ್ಲ. BP 150 ಅಥವಾ 90 ಒಕೇಶನಲ್ ಇದ್ದಾಗ ಅದು ನಾರ್ಮಲ್ ಅಥವಾ ಚೆಕ್ ಮಾಡಿಸ್ಬೇಕು? ರಾತ್ರಿ ಹೊತ್ತು ಕಾಲಿನಲ್ಲಿ ಕ್ರಾಂಪ್ಸ್ ಕಾಣಿಸ್ಕೊಂಡ್ರೆ ಇದು ಕಿಡ್ನಿ ಫೇಲ್ಯೂರ್ ಸೈನಾ? ಕಿಡ್ನಿ ಫೇಲ್ಯೂರ್ ಸೈನ್ ಅಂತ ಏನು ಅನ್ಲಿಕ್ಕೆ ಕಷ್ಟ. ಸಮ್ಟೈಮ್ಸ್ ಡಿಹೈಡ್ರೇಷನ್ ಇದ್ದಾಗ ಕಾಲು ಕ್ರಾಂಪ್ಸ್ ಬರೋದು ಸಹಜ. ತುಂಬ ವಾಕ್ ಮಾಡಿದಾಗ ಈವನ್ ಮಸಲ್ಸ್ ಆಲ್ಸೋ ಕ್ರೇವ್ ವಾಟರ್ ಆ್ಯಂಡ್ ಗ್ಲೂಕೋಸ್. ಓಕೆ, ಸೊ ಅದು ಸಿಗದೇ ಇದ್ದಾಗ ಸ್ವಲ್ಪ ಕ್ರಾಂಪ್ಸ್ ಬರುತ್ತೆ. ಹೆವಿ ವರ್ಕ್ ಲೋಡ್ ಹೆವಿ ಇದ್ದಾಗ, ವಾಕ್ ತುಂಬ ಮಾಡಿದಾಗ, ಈಗ ಟ್ರೆಕ್ಕಿಂಗ್ ಹೋದಾಗ ಈ ಥರ ಎಲ್ಲ ಕ್ರಾಂಪ್ಸ್ ಬರೋದು ಸಹಜ. ಹೈಡ್ರೇಟ್ ಚೆನ್ನಾಗಿ ಮಾಡ್ಕೊಳ್ಳಿ, ಟೈಮಿಗೆ ಫುಡ್ ತೊಗೊಂಡ್ರೆ ಯೂಶ್ವಲಿ ಏನಿದು ಪ್ರಾಬ್ಲಮ್ ಅಂತ ಅನಿಸ್ತಲ್ಲ. ಸರ್, ಈಗ ಡಾಕ್ಟರ್ ಬಿ ಆನೆಸ್ಟ್ ಅಂತ ಸೆಗ್ಮೆಂಟು. ನಾನು ಒಂದಿಷ್ಟು ಕ್ವಶನ್ನ ಕೇಳ್ತೀನಿ, ನೀವು ಅದಕ್ಕೆ ಆನೆಸ್ಟ್ ಆಗಿ ಆನ್ಸರ್ ಮಾಡಬೇಕು.
ಶೂರ್, ಟ್ರೈ ಮಾಡ್ತೀನಿ. Okay. Have you ever felt like changing your career? ನೋ ವೇ, ಚಾನ್ಸೇ ಇಲ್ಲ. ಯಾಕೆ ಐ ಲವ್ ಅಂತ ಮೈ ಹೇಳ್ಬೋದಾ ಐ ಸರ್? ಲವ್ ಮೈ ಪ್ರೊಫೆಷನ್. ಅಂದರೆ ಟ್ರೀಟ್ ಮಾಡಿದಾಗ ಪೇಷಂಟ್ ಆ ಮುಖದಲ್ಲಿರೋ ನಗು ಇದೆಯಲ್ಲ ಅಷ್ಟು ಸಾಕು, ಜೀವನ ಸಾಗಿಸ್ಬಿಡ್ಬೋದು. ಈಗ ಪೇಷಂಟ್ಸ್ ಗೂಗಲ್ ಮಾಡೋದು ನಿಮಗೆ ಕಾಮನ್. ನೀವು ಯಾವತ್ತಾರು ಗೂಗಲ್ ಮಾಡಿದ್ದೀರಾ? ಗೂಗಲ್ ಮಾಡ್ತೀವಿ, ಬೇರೆ ವಿಷಯ ಗೂಗಲ್ ಮಾಡ್ತೀವಿ, ಮೆಡಿಸಿನ್ಗೆಲ್ಲ ಅಂದ್ರೆ ಸಿಂಪ್ಟಮ್ ರಿಲೇಟೆಡ್ ಗೂಗಲ್ ಸರ್ಚ್ ಮಾಡಿದ್ದು ಯಾವ್ದಾದ್ರು ಇದೆಯಾ? ಇಲ್ಲ. 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 Do you judge people by their water bottle sizes? ಐ ಮೀನ್ ರಿಗಾರ್ಡಿಂಗ್ ಕಿಡ್ನಿ ಡಿಸೀಸಾ? Whatever it may be, kidney related. ಕಿಡ್ನಿ ಡೆಫಿನೆಟ್ಲಿ ಜಡ್ಜ್ ಮಾಡ್ತೀರಾ? ಜಡ್ಜ್ ಮಾಡ್ತೀವಿ ಅಂದರೆ ನಾಟ್ ಇನ್ ಅ ಬ್ಯಾಡ್ ವೇ. ಓಕೆ, ಐಲ್ ಬಿ ಹ್ಯಾಪಿ ಇಫ್ ದ ಬಾಟ್ಲ್ ಇಸ್ ಬಿಗ್ ಅಂಡ್ ದೇ ಆರ್ ಕ್ಯಾರಿಂಗ್ ಎ ಬಾಟ್ಲ್ ಇಟ್ ಸೆಲ್ಫ್ ಇಸ್ ಮೇಕ್ಸ್ ಮೀ ಹ್ಯಾಪಿ. ಅಂದರೆ ಅವ್ರ ಬಾಟ್ಲ್ ಕ್ಯಾರಿ ಮಾಡ್ತಿರೋದು ಅನ್ನೋದೇ ನನಗೆ ಸಂತೋಷ. ಅದ್ರಲ್ಲಿ ಸೈಜ್ ಸಣ್ಣದಾದ್ರೇನು ದೊಡ್ಡದಾದ್ರೂ ಹಿಡ್ದೋಗುತ್ತೆ. ಈಗ ಗೂಗಲ್ ನೋಡ್ಕೊಂಡು ಪೇಷಂಟ್ ಬಂದಿರ್ತಾರೆ. ಸೊ ನಿಮ್ಗೆ ಯಾವತ್ತಾರು ಅನ್ಸಿದ್ಯಾ ಗೂಗಲ್ ಮೆಡಿಕಲ್ ಸ್ಕೂಲಿಗೆ ಹೋಗಿಲ್ಲ ಅಂತ ಅವ್ರಿಗೆ ಹೇಳಬೇಕು ಅಂತ, ಬಟ್ ಯಾವತ್ತೂ ಹೇಳಿಲ್ಲ? ಅಲ್ಲ, ಸುಮಾರು ಸತಿ ಅನಿಸುತ್ತೆ. ಯಾಕಂದರೆ ಏನಾಗುತ್ತೆ ಅಂದರೆ ಗೂಗಲಲ್ಲಿ ಕಾಯಿಲೆಗಳ ಬಗ್ಗೆ ಎಷ್ಟು ತಿಳ್ಕೊಂಡಿರ್ತಾರೆ ಅಂದರೆ ಅವ್ರಿಗೆ ಕಾಯಿಲೆ ಇಲ್ಲ ಅಂದ್ರೂ ಕಾಯಿಲೆ ನನಗಿದೆ ಅಂತಲೇ ಬರ್ತಾರೆ. ಎಷ್ಟೊಂದು ಪೇಷಂಟ್ ನಮ್ಮ ಎದುರಿಗೆ ಬಂದು ಹೇಳಿದ್ದಾರೆ, ಸರ್ ನನಗೆ ಕಿಡ್ನಿ ಫೇಲ್ಯೂರ್ ಇದೆ. ಯಾರು ಹೇಳಿದ್ರು ಅಂದರೆ ಸರ್ ನೆಟ್ಟಲ್ಲಿ ನೋಡಿದ್ದೆ, ನೆಟ್ಟಲ್ಲಿ ಗೊತ್ತಾಯಿತು ಅಂತ. ಸೊ ನೆಟ್ಟನ್ನು ಹಾಗೆ ನೀವು ನಂಬ್ತಾ ಹೋದರೆ ಎಷ್ಟೊಂದು ಜನಗಳಿಗೆ ಕಾಯಿಲೆ ಇದೆ ಅಂತಲೇ ಕೊರಗಿ ಸ್ಟ್ರೆಸ್ಸಲ್ಲಿ ತೊಂದರೆ ಉಂಟು ಮಾಡ್ಕೋತಾರೆ. ಆ ಸ್ಟ್ರೆಸ್ಸಿಂದನೇ ಇನ್ನೊಂದಿಷ್ಟು ಕಾಯಿಲೆ ಬರುತ್ತೆ ಹೊರತು ಅದರಿಂದ ಏನು ಹೆಲ್ಪ್ ಆಗಲ್ಲ. ಸೊ ಅವರಿಗೆ ನಾನು ಅದಕ್ಕೆ ಹೇಳೋದು, ನೀವು ಗೂಗಲ್ ಓದ್ಕೊಂಬರೋದು, ನೀವು ಬರ್ತಿರೋದು ನಿಮ್ಮ ಹೆಲ್ತಿಗೆ, ನನ್ನ ಹೆಲ್ತಿಗಲ್ಲ. ಸೊ ನೀವು ಅಲ್ಲಿ ಓದ್ಕೊಂಬಂದು ನನ್ನ ಟೆಸ್ಟ್ ಮಾಡೋಕ್ಕೆ ಬರಬೇಡಿ, ಬಿಕಾಸ್ ದಟ್ ಡಸಂಟ್ ಸಫೈಸ್ ಎನಿಥಿಂಗ್. ಸೊ ಹಾಗಾಗಿ ನೀವು ಓದ್ಕೊಂಬರ್ರಿ, ಬರ್ದಲೇ ಇರ್ರಿ, ನೀವು ಏನು ಮನಸ್ಸಲ್ಲಿ ಇಟ್ಕೊತೀರ ಇಡ್ರಿ. ಬಟ್ ಡಾಕ್ಟರ್ ಎದುರಿಗೆ ಬಂದಾಗ ಅಟ್ಲೀಸ್ಟ್ ಸಿಂಪ್ಟಮ್ಸ್ ಹೇಳಿ, ನನಗೆ ತೊಂದರೆ ಇದೆ ಅಂತ ಹೇಳಿ, ಆ ತೊಂದರೆಗೆ ಸೂಕ್ತವಾದ ಪರಿಣಾಮ ಕೊಡೋದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಮಾಡ್ತೀವಿ. ಪೇಷಂಟ್ ನಿಮ್ಮ ಹತ್ರ ಕನ್ಸಲ್ಟೇಷನ್ಗೆ ಬಂದಾಗ ಅವ್ರ ಸಿಂಪ್ಟಮ್ಸ್ನ ಹೇಳ್ಕೊತಾ ಇರ್ತಾರೆ. ಆ ಟೈಮಲ್ಲಿ ನಿಮ್ಗೆ ಯಾವತ್ತಾರು ಬಾಕ್ಸಲ್ಲಿ ಏನು ತಂದಿರ್ಬೋದು ಊಟಕ್ಕೆ, ಮನೇಲಿ ಏನು ಮಾಡಿರ್ಬೋದು ಅನ್ನೋ ಥಾಟ್ಸ್ ಬಂದಿದೆಯಾ? ಇಲ್ಲ, ಯಾವತ್ತೂ ಬರೋದೇ ಇಲ್ಲ. ನಮ್ಮ ಹತ್ರ ಬರೋ ಪೇಷಂಟ್ಸ್ ಎಲ್ಲ ಕಿಡ್ನಿ ಪ್ರಾಬ್ಲಮ್ಸಿಂದ ಬರ್ತಾರೆ. ಸೊ ಹಾಗಾಗಿ ನಾನು ಕೇಳಲೇಬೇಕಾಗುತ್ತೆ. ಸೊ ನಮಗೆ ಆವಾಗ ಊಟದ್ದಾಗಲಿ ಬಾಕ್ಸ್ದಾಗಲಿ ಚಿಂತೆ ಇಲ್ಲ, ಇವ್ರು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಿರ್ತೀವಿ ಹೊರತು ಈಗ ಪೇಯ್ನ್ ಅಂತ ಬಂದಿರ್ತಾನೆ, ಆ ಒದ್ದಾಟ ನೋಡೋಕ್ಕಾಗ್ತದೆ ನಾವೇ ನೆಕ್ಸ್ಟ್ ಇಮಿಡಿಯೇಟ್ಲಿ ವಾಟ್ ವಿ ಶುಡ್ ಡೂ ಅಂತ ಅವ್ರ ಸಿಂಪ್ಟಮ್ಸ್ ಹೇಳ್ತಿದ್ದಂಗೆ ವಿ ಟ್ರೈ ಟು ಕಮ್ ಟು ಡಯಾಗ್ನೋಸಿಸ್, ನಾಟ್ ಅಬೌಟ್ ದ ಫುಡ್. ಯಾವತ್ತೂ ಆ ಥರ ಥಾಟ್ಸ್ ಬಂದಿಲ್ಲ. ಸರ್, ನಿಮ್ಮ ಡೇ ಟು ಡೇ ಲೈಫ್ನಲ್ಲಿ ಹಲವಾರು ಕೇಸಸ್ನ ಹ್ಯಾಂಡಲ್ ಮಾಡ್ತೀರಾ, ಮೋಸ್ಟ್ ಡಿಫಿಕಲ್ಟ್ ಕೇಸಸ್ ಕೂಡ ಹ್ಯಾಂಡಲ್ ಮಾಡಿರ್ತೀರಾ. ಅಂತ ಒಂದು ಕೇಸಸ್ಸಲ್ಲಿ ನಾನು ಇಲ್ಲಿವರೆಗೂ ನೆನ್ಪಿಟ್ಕೊಂಡಿದ್ದೀನಿ ಅನ್ನೋ ಒಂದು ಕೇಸ್ ಆದರೆ ಅದು ಯಾವುದು? ಅಲ್ಲ, ಈ ಥರ ಕೇಸ್ಗಳು ಸುಮಾರು ಇರುತ್ತೆ. ಬಟ್ ಒಂದು ನಿಜವಾಗ್ಲೂ ಶಾಕಿಂಗ್ ಇತ್ತು. ಒಂದು ಬೇರೆ ದೂರದ ಹಾಸ್ಪಿಟ್ಲಿಂದ ಒಂದು ಪೇಷಂಟ್ ರೆಫರ್ ಆಗಿತ್ತು. 2 ಕಿಡ್ನಿ ಫೇಲ್ಯೂರ್ ಆಗಿದೆ, ಅಂದರೆ ಪೇಷಂಟ್ ಈಸ್ ಇನ್ ಡೆತ್ ಬೆಡ್ ಅನ್ನೋ ಥರ ರೆಫರ್ ಆಗಿತ್ತು. ಬಟ್ ಫಾರ್ಚುನೇಟ್ಲಿ ಯಾರಿಂದ ಕೇಳಿಕೊಂಡು ಇಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದು ಲ್ಯಾಂಡ್ ಆದರು. ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಇಟ್ ವಾಸ್ ವೆರಿ ಬ್ಯಾಡ್. ವಿ ಡಿಂಟ್ ಎಕ್ಸ್ಪೆಕ್ಟ್ ಪೇಷಂಟ್ ಚೆನ್ನಾಗಾಗುತ್ತೆ ಅಂತ. ಮನೆಯವರಿಗೂ ಎಲ್ಲ ಹೇಳಿದ್ವಿ ಆಲ್ರೆಡಿ. ಈವನ್ ಫ್ಯಾಮಿಲಿ ವಾಸ್ ವೆಲ್ ಪ್ರಿಪೇರ್ಡ್ ಈ ಥರ ಆಗುತ್ತೆ ಅಂತ. ಬಟ್ ಆ ಪೇಷಂಟ್ನ ಟ್ರೀಟ್ ಮಾಡಿ ಸುಮಾರು ಆಲ್ಮೋಸ್ಟ್ ಒಂದು 2 to 3 weeks ಹಾಸ್ಪಿಟ್ಲಲ್ಲಿತ್ತು. ದೆನ್ ಲೇಟರ್ ಆನ್ ಡೆತ್ ಬೆಡ್ ಬಿಡಿ ಕೂತ್ಕೊಳ್ಳೋಕೆ ಶುರು ಮಾಡ್ತು. ಆಮೇಲೆ ಹಿ ವಾಕ್ಡ್ ಔಟ್ ಆಫ್ ದ ಹಾಸ್ಪಿಟಲ್. ದೆನ್ ಆಫ್ಟರ್ 1 month ಹಿ ಕೇಮ್ ಬ್ಯಾಕ್ ಸ್ಮೈಲಿಂಗ್ ಫೇಸಲ್ಲಿ. ಕಿಡ್ನೀಸ್ ಕಂಪ್ಲೀಟ್ಲಿ ರಿಕವರಿ ಆಗಿತ್ತು. ಸೊ ಈ ಕೇಸು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಎಲ್ಲೋ ಆಗಲ್ಲ, ನಿಮ್ಮ ಮನೆ ಕರ್ಕೊಂಡು ಹೋಗಿ ಇನ್ನೇನು ಉಳಿಯಲ್ಲ, ಡೆತ್ ಬೆಡಲ್ಲಿದ್ದಾರೆ ಅಂತ ಒಂದು ಪೇಷಂಟು ರಿಕವರಿ ಆದಾಗ ನಮಗಾಗೋಷ್ಟು ಸಂತೋಷ ಇನ್ನು ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈವನ್ ದಟ್ ಪೇಷಂಟ್ ವಾಸ್ ವೆರಿ ಪೇಷಂಟ್ ಆ್ಯಂಡ್ ಪೇಷಂಟ್ ಅಟೆಂಡರ್ಸ್ ದೇ ರಿಲಿ ಥಿಂಕ್ ವಿ ಆರ್ ಗಾಡ್, ಬಟ್ ವಿ ಆರ್ ನಾಟ್ ಗಾಡ್, ವಿ ಆರ್ ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ. ಅವರು ದೇವ್ರು ಕೊಟ್ಟಿದ್ದನ್ನು ನಾವು ಹೊರಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಾವೊಂಥರ ಪೋಸ್ಟ್ ಮ್ಯಾನ್ ಇದ್ದಂಗೆ ಅಷ್ಟೇ. ಸರ್, ಈಗ ಬಿಫೋರ್ ವೈಂಡಿಂಗ್ ಅಪ್ ನಮ್ಮ ಜನಕ್ಕೆ ಒಂದು ಕಿಡ್ನಿ ಹೆಲ್ತ್ ಮೇಂಟೈನ್ ಮಾಡೋ ಒಂದು ಟಿಪ್ ಕೊಡ್ತೀನಿ ಅಂತಂದ್ರೆ ಯಾವುದು? ಒಂದು ಟಿಪ್ ಅಲ್ಲ, ಸುಮಾರು ಟಿಪ್ಸ್ ಇದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಅಟ್ಲೀಸ್ಟ್ ಮಿನಿಮಮ್ ದಿನಕ್ಕೆ 3 ಲೀಟ್ರಷ್ಟು ನೀರು ಕುಡೀರಿ. ಆದಷ್ಟು ಸಾಲ್ಟ್ ಅವಾಯ್ಡ್ ಮಾಡಿ, ಹೈ ಪ್ರೋಟೀನ್ ಡಯಟ್ ಅವಾಯ್ಡ್ ಮಾಡಿ, ಪೇನ್ ಕಿಲ್ಲರ್ಸ್ ತೊಗೊಳ್ಬೇಡಿ, ನಾಟಿ ಔಷಧಿ ಮಾಡಿಸ್ಬೇಡಿ. ಓಕೆ, ಸೊ ಈ ಥರ ಅನ್ನೋನ್ ಮೆಡಿಕೇಶನ್ಸ್ ಯಾವುದೂ ತೊಗೋಬೇಡಿ. ಆಮೇಲೆ ನಿಮಗೆ ಒಂದು ಸತಿ ನಿಮಗೆ 30 ವರ್ಷ ಕ್ರಾಸ್ ಆದರೆ ಅಂದರೆ ಅಟ್ಲೀಸ್ಟ್ ನಿಮ್ಮ ಹುಟ್ಟುಹಬ್ಬದ ದಿವಸ ನಿಮಗೋಸ್ಕರ ನೀವು ಬರ್ಡೇ ಗಿಫ್ಟ್ ಏನಾದರೂ ಕೊಟ್ಕೋಬೇಕು ಅಂತಿದ್ರೆ ಚೆಕ್ ಯುವರ್ ಕಿಡ್ನೀಸ್. ಒಂದು ಸತಿ ಕ್ರಿಯಾಟಿನ್ ಅಥವಾ ಯೂರಿನ್ ರೂಟೀನ್ ಮಾಡಿಸಿ. ಹಾರ್ಡ್ಲಿ 200 ರೂಪಾಯಿ ಖರ್ಚಾಗುತ್ತೆ. ಸೊ ಅಟ್ಲೀಸ್ಟ್ ಅಷ್ಟು ಗಿಫ್ಟ್ ಅಂತೂ ನಾವು ಕೊಟ್ಕೋಬೋದು ಬರ್ಡೇ ದಿವಸ ಅನಿಸುತ್ತೆ. ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸತಿನಾದರೂ ನೀವು ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸರ್, ನಮ್ಮ ಆಡಿಯನ್ಸ್ಗೆ ಕಿಡ್ನಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳ ಬಗ್ಗೆ ನೀವು ಮಾಹಿತಿ ನೀಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.
ನೋಡಿದ್ರಲ್ಲ, ಇದಾಗಿತ್ತು ಕಿಡ್ನಿಗೆ ಸಂಬಂಧಿಸಿದ ಹಲವಾರು ಮಾಹಿತಿ. ಕಿಡ್ನಿಗೆ ಸಂಬಂಧಿಸಿದ ಅಥವಾ ಡಯಾಲಿಸಿಸ್ಗೆ ಸಂಬಂಧಿಸಿದ ಯಾವುದೇ ಗೊಂದಲಗಳು ನಿಮ್ಮಲ್ಲಿದ್ರೆ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನಮ್ಮ ತಜ್ಞರನ್ನ ಭೇಟಿ ಮಾಡಿ. ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮೂಲಕ ತಿಳಿಯಲು ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಯೂಟ್ಯೂಬ್ ಹಾಗೂ ಸೋಷಿಯಲ್ ಮೀಡಿಯಾ ಚಾನೆಲ್ಗಳನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ.